ಇವತ್ತು ನಾನು ನಿಮಗೆ ಪರಿಚಯಿಸ್ತಿರುವಂಥ ಪುಸ್ತಕ ಯಾವುದಂದರೆ ನಾನೆಂದಿಗೂ ಸೋಲುವುದಿಲ್ಲ, ಸೋತರದು ನಾನಲ್ಲ. ನಾನೆಂದಿಗೂ ಸೋಲುವುದಿಲ್ಲ, ಸೋತರದು ನಾನಲ್ಲ ಅನ್ನೋದು ಅಹಮಿಕೆ ಅಲ್ಲ, ಅದು ಆತ್ಮವಿಶ್ವಾಸದ ನುಡಿ, ಅವರಲ್ಲಿರುವ ಕೆಚ್ಚಿನ ನುಡಿ. ನೀವು ಕೇಳಿದ್ರಿ ಇವರೆಲ್ಲರಲ್ಲೂ ಇರೋದು ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂತ. ಎಲ್ಲರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಏನು ಗೊತ್ತಾ? ಅವ್ರು ಯಾವತ್ತೂ ಯಾವುದನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ, ಸೋತೆ ಅನ್ನೋದನ್ನು ಒಪ್ಕೊಳ್ಳಲ್ಲ. ಇಲ್ಲ, ಇದು ನಾನು ಐ ನೆವರ್ ಅಕ್ಸೆಪ್ಟ್ ದ ಡಿಫೀಟ್. ಸೊ ನಿಮ್ಮ ಯಾವ ಲೈಫಿನ ಯಾವ ಘಟನೆಯ ಮೂಲಕ, ಯಾವ ವಿಚಾರದ ಮೂಲಕ, ಯಾವ ಪ್ರಯತ್ನದ ಮೂಲಕ, ಯಾರ ಸ್ಫೂರ್ತಿಯ ಮೂಲಕ ನೀವು ಈ ಎತ್ತರ ಇರೋಕ್ಕೆ ಸಾಧ್ಯ ಆಯಿತು ರಂಗಸ್ವಾಮಿ? ಹಣ ಮಾಡಿದವರೆಲ್ಲ ಯಶಸ್ವಿಗಳು ಅನ್ನೋ ಕಾನ್ಸೆಪ್ಟೇ ನನಗಿಷ್ಟ ಇಲ್ಲ. ಆದರೆ ಗಿವ್ ಮಿ ಬೆಟರ್ ಆಪ್ಷನ್, ಗಿವ್ ಮಿ ಬೆಟರ್ ಸೊಲ್ಯೂಷನ್, ಗಿವ್ ಮಿ ಬೆಟರ್ ಡೆಫಿನಿಷನ್ ಏನಿದೆ. ಆ ಡೆಫಿನಿಷನ್ ಪ್ರಕಾರ ನನ್ನಪ್ಪ ಕಮರ್ಷಿಯಲಿ ಫೇಲ್ಯೂರ್, ಓಕೆ, ಆತ ಆಗಿರಲಿಲ್ಲ. ಅದು ಒಂದು ಕಿಚ್ಚು. ಹೊಸ ಪುಸ್ತಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮಗೆ ಪರಿಚಯಿಸ್ತಿರುವಂಥ ಪುಸ್ತಕ ಯಾವುದಂದರೆ, ಇದು ಪುಸ್ತಕದ ಹೆಸರು ನೀವು ನೋಡೋ ಹಾಗೆ ನಾನೆಂದಿಗೂ ಸೋಲುವುದಿಲ್ಲ, ಸೋತರದು ನಾನಲ್ಲ ಅಂತ ಒಂದು ಟೈಟಲ್, ಅದ್ಭುತವಾದ ಟೈಟಲ್ನ ಇಟ್ಕೊಂಡು ಈ ಪುಸ್ತಕ ಬಂದಿದೆ. ಇದ್ರ ಜೊತೆಗೆ ಕೆಳಗಡೆ ಒಂದು ಭಾಳ ಬ್ಯೂಟಿಫುಲ್ ಒಂದು ಸೆಂಟೆನ್ಸ್ ಇದೆ, ಚಿಕ್ಕದು ಫ್ರೇಸ್ ಅಂತ ಹೇಳಿ, ಪ್ರಯತ್ನವೇ ಪರಮಾತ್ಮ. ಅದ್ಭುತವಾದ್ದು. ಸೊ ಈ ಪುಸ್ತಕವನ್ನು ಬರೆದಿರುವಂಥ ಲೇಖಕರಾದ ನಮ್ಮ ಪ್ರೀತಿಯ ಮತ್ತು ನಮಗೆ ಸಾಕಷ್ಟು ಸಲ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಕಾಣಿಸ್ಕೊಂಡಿರುವಂಥ ಮತ್ತು ಈಗಾಗಲೇ ಸಾಕಷ್ಟು ಈ ಥರದ ವ್ಯಕ್ತಿತ್ವ ವಿಕಸನ ಮತ್ತು ಹಣಕಾಸಿನ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ಬರೆದಿರುವಂಥ ರಂಗಸ್ವಾಮಿ ಮೂಕನಹಳ್ಳಿ ನಮ್ಮೊಂದಿಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೊ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿರೋದು ಸಾವಣ್ಣ ಪಬ್ಲಿಕೇಶನ್ ಅವರು. ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿನ ಜನ್ರೇಷನ್ ಹೇಗಿದೆ ಅಂದರೆ ಕಥೆ ಕಾದಂಬರಿಗಳನ್ನ ಓದೋದ್ರ ಜೊತೆಗೆ ನಮ್ಮ ವ್ಯಕ್ತಿತ್ವಕ್ಕೆ ಹೆಲ್ಪ್ ಆಗುವಂಥ, ನಮ್ಮ ಜೀವನಕ್ಕೆ ಹೆಲ್ಪ್ ಆಗುವಂಥ ಪುಸ್ತಕಗಳನ್ನ ಭಾಳಷ್ಟು ಹುಡುಕ್ತಾರೆ. ಮತ್ತು ಆ ಥರ ಪುಸ್ತಕಗಳನ್ನ ಕೊಡುವುದರಲ್ಲಿ ಅಗ್ರಗಣ್ಯ ಅಂದರೆ ಸಾವಣ್ಣ ಪಬ್ಲಿಕೇಶನ್ ನನಗನ್ಸುತ್ತೆ. ಖಂಡಿತ, ಎರಡನೇ ಮಾತೇ ಇಲ್ಲ. ಸೊ ಹೀಗಾಗಿ ಸಾವಣ್ಣ ಪಬ್ಲಿಕೇಶನ್ ನೀವು ನೋಡ್ತಾ ಇರಿ, ಅವ್ರ ಪುಸ್ತಕಗಳನ್ನ ನೀವು ಓದ್ತಾ ಇರಿ ಅಂತ ನಾನು ಯಂಗ್ ಆಡಿಯನ್ಸು ಮತ್ತು ಎಲ್ರಿಗೂ ಕೂಡ ಕೇಳ್ಕೊಳ್ತೀನಿ. ಈಗ ಈ ಪುಸ್ತಕದ ಬಗ್ಗೆ ಮಾತಾಡೋದಾದರೆ, ನಾನೆಂದಿಗೂ ಸೋಲುವುದಿಲ್ಲ, ಸೋತರದು ನಾನಲ್ಲ. ಮೊದಲನೇದಾಗಿ ಈ ಒಂದು ಟೈಟಲ್ ಬಗ್ಗೆ ಮತ್ತು ಈ ಪುಸ್ತಕ ಶುರುವಾಗಿದ್ದ ರೀತಿ ಬಗ್ಗೆ ದಯವಿಟ್ಟು ಹೇಳಿ. ಎಲ್ಲಕ್ಕೂ ಮೊದಲಿಗೆ ಥ್ಯಾಂಕ್ ಯು, ನನ್ನನ್ನು ಇಲ್ಲಿಗೆ ತಿರ್ಗಾ ಕರೆಸ್ಕೊಂಡಿದ್ದೀರಿ. ಇನ್ನೊಂದು ಹೊಸ ಪುಸ್ತಕದೊಂದಿಗೆ ನಿಮ್ಮೊಂದಿಗೆ ಮಾತಾಡೋ ಅವಕಾಶ ನಂಗೆ ಸಿಕ್ಕಿದೆ. ನಾನೆಂದಿಗೂ ಸೋಲುವುದಿಲ್ಲ, ಸೋತರದು ನಾನಲ್ಲ. ಇದು ಅಹಮಿಕೆಯಿಂದ ಹುಟ್ಟಿದ ಪದ ಅಲ್ಲ, ಅಹಮಿಕೆಯಿಂದ ಹುಟ್ಟಿದ ಟೈಟಲ್ ಅಲ್ಲ. ಅಲ್ಲಿ ಒಂದು 18 ಮಹನೀಯರ ಕಥೆನ ನಾನು ಹೇಳ್ತಾ ಹೋಗ್ತೀನಿ. ಆ ಕಥೆಗಳನ್ನ ಬರಿತಾ ಇರ್ಬೇಕಾರೆ ನಾನು ಹತ್ತಿದ್ದೀನಿ, ನಕ್ಕಿದ್ದೀನಿ, ಕಳೆದೋಗಿದ್ದೀನಿ, ಬದುಕೊಂದ್ರಿಷ್ಟೇನಾ ಅನ್ನೋ ತತ್ವಜ್ಞಾನಕ್ಕೆ ಸಿಲುಕಿದ್ದೀನಿ. ಅದೇ ಕ್ಷಣದಲ್ಲಿ ಇಲ್ಲ ಇಡೀ ಜಗತ್ತನ್ನೇ ಗೆದ್ದು ನನ್ನ ಮುಷ್ಟಿಲಿಟ್ಕೋಬೇಕು ಅನ್ನೋ ಒಂದು ಆಸೆ, ಆತ್ಮವಿಶ್ವಾಸ ಕೂಡ ಪಡ್ಕೊಂಡಿದ್ದೀನಿ. ಎಲ್ಲ ರಸಗಳು ಒಮ್ಮೆಲೆ ಅದನ್ನು ಬರಿತಾ ನನಗೆ ದಕ್ಕಿದೆ. ಅದಕ್ಕೆ ಕಾರಣ ಏನಂದ್ರೆ, ನಾನು ಮೊದಲೇ ಹೇಳ್ದಾಗೆ ಅಲ್ಲಿ 18 ಮಹನೀಯರ ಕಥೆ ಇದೆ. ಆ 18 ಮಹನೀಯರಲ್ಲಿರುವ ಸಾಮಾನ್ಯ ಗುಣದ ಹೆಸರೇ ಆ ಪುಸ್ತಕದ ಹೆಸರು. ಅಂದ್ರೆ ಅರ್ಥ ಇಷ್ಟೇ, ನಾನೆಂದಿಗೂ ಸೋಲುವುದಿಲ್ಲ, ಸೋತರದು ನಾನಲ್ಲ ಅನ್ನೋದು ಅಹಮಿಕೆ ಅಲ್ಲ, ಅದು ಆತ್ಮವಿಶ್ವಾಸದ ನುಡಿ, ಅವರಲ್ಲಿರುವ ಕೆಚ್ಚಿನ ನುಡಿ. ಏನು ಹೇಳ್ತಾರೆ, ಹೊಟ್ಟೆಲಿ ಒಂದು ಫೈರ್ ಇರ್ಬೇಕಾದ್ರೆ ಫೈರ್ ಅಂದ ಬೆಲ್ಲಿ ಅಂತಾರಲ್ಲ, ಆ ಒಂದು ಇರೋ ಒಂದು ಆ ಅಗ್ರೆಸಿವ್ನೆಸ್ಸು, ಕಂಟ್ರೋಲ್ಡ್ ಅಗ್ರೆಸಿವ್ನೆಸ್ ಅಂದಿದ ತಕ್ಷಣ ನಾವು ಇತರರನ್ನ ತುಳಿಬೇಕು ಅನ್ನೋದಲ್ಲ, ನಮ್ಮ ಮೇಲೆ ನಾವು ನಿಗ್ರಹ ಪಡ್ಕೊಂಡು ಹೇಗೆ ನಾವು ಜಗತ್ತನ್ನು ಗೆಲ್ಲಬೇಕು ಅನ್ನೋದು. ಅಂದರೆ ಅರ್ಥ ಅಲ್ಲಿ ಯಾರೋ ಏನು ಸೋತವರಲ್ಲ, ಎಲ್ಲ ಒಟ್ಟಿಗೆ ಗೆದ್ದವರಲ್ಲ. ಹಾಗಾದರೆ ಏನು, ಸೋಲು ಗೆಲುವು ಅನ್ನೋದು ಒಂದು ಪ್ರಯಾಣ.
ಆ ಪ್ರಯಾಣದಲ್ಲಿ ಆ ನಿರ್ಲಿಪ್ತತೆನ ಹಿಡ್ಕೊಂಡ್ಬಿಟ್ರೆ, ಅದನ್ನು ಸಾಧಿಸ್ಕೊಂಡ್ಬಿಟ್ರೆ ಏನಾಗ್ಬೋದು ಅನ್ನೋದಕ್ಕೆ ಸೋಲ್ತಾರೆ, ಬೀಳ್ತಾರೆ, ಅತ್ಯಂತ ಯಶಸ್ವಿ ವ್ಯಕ್ತಿ ಅನ್ನಿಸ್ಕೊಂಡಿರ್ತಾರೆ, ಜಗತ್ತು ನಿಬ್ಬೆರಗಾಗಿ ನಿಂತ ಮಟ್ಟಕ್ಕೆ ಮುಟ್ಟಿರ್ತಾರೆ, ಬದುಕಿದ್ರೆ ಇವ್ನಂಗೆ ಬದುಕಬೇಕು ಅಂತಿರ್ತಾರೆ, ಮರುಗಳಿಗೆಯಲ್ಲಿ ಅವರು ಫುಟ್ಪಾತಿಗೆ ಬಂದು ನಿಂತಿರ್ತಾರೆ. ಅಂತ ಮಹನೀಯರು ಮತ್ತೆ ಮೇಲ್ಮಟ್ಟಕ್ಕೂ ಹೋಗ್ತಾರೆ. ಅವರು ಮಾಡಿದ ತಪ್ಪೇನು, ಮತ್ತೆ ಅದನ್ನ ಹೇಗೆ ತಿದ್ಕೊಂಡ್ರು, ಮತ್ತೆ ಮತ್ತೆ ಅದೇ ಇನ್ನೊಂದು ಅದಕ್ಕಿಂತ ಮೀರಿದ ಹಂತಕ್ಕೆ ಹೆಂಗೆ ತಲುಪಿದ್ರು, ಅವುಗಳ ಹುಡುಕಾಟನೇ ಆ ಪುಸ್ತಕ. ಇದು ಗೂಗಲ್ ಮಾಡಿಬಿಟ್ರೆ 18 ಜನದ ಹೆಸರು ಸಿಕ್ಬಿಡುತ್ತೆ. ನಾನು ಪದೇ ಪದೇ ಎಲ್ಲೋದ್ರೂ ಅದೇ ಹೇಳ್ತಿರ್ತೀನಿ, ನನ್ನ ಕೆಲಸ ಪ್ರಕೃತಿಲಿ ಹೂವು ದಾರ ಎರಡೂ ಇದೆ, ಎರಡನ್ನೂ ಹೊಸ್ದು ಹಾರ ಮಾಡೋ ಕೆಲಸ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ. ನನ್ನ ಕೆಲಸ ಅಷ್ಟೇ, ಎರಡನ್ನೂ ಹೊಸ್ದು ದಾರ ಮಾಡೋ ಕೆಲಸ, ಅದನ್ನ ಹಾರ ಮಾಡೋ ಕೆಲಸ, ಅದನ್ನ ನಾನು ದೇವರು ಯಾರು ನನ್ನ ಓದುಗರು ಅವ್ರಿಗೆ ಅರ್ಪಿಸೋ ಕೆಲಸ ಅಷ್ಟೇ ನಂದು. ಅದನ್ನ ಅವ್ರು ಹೆಂಗೆ ತಗೋತಾರೆ ಅದು ಭಗವಂತಂಗೆ ಬಿಟ್ಟಿದ್ದು, ಓದುಗರಿಗೆ ಬಿಟ್ಟಿದ್ದು. ಅದನ್ನು ಸುಮ್ಮನೆ ನೀವು ಕತೆ ತರೋನೋ ಏನೋ ಟೈಮ್ ಪಾಸ್ಗೆ ಓದಿದ್ರೆ ಏನೂ ಆಗೋದಿಲ್ಲ. ಒಬ್ಬೊಬ್ಬ ವ್ಯಕ್ತಿ ಕಥೆಯನ್ನು ಓದಿದ್ರು ಅವರು ಸಾಕಷ್ಟು ಇನ್ಸ್ಪಿರೇಷನ್ ಕೊಡ್ತಾರೆ, ಅದರಿಂದ ಪಡ್ಕೊಳ್ಳೋದು ಬೇಕಾದಷ್ಟಿದೆ. ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ನೀವು. ನಾನು ಈಗಾಗಲೇ ಹೇಳಿರುವ ಹಾಗೆ ಎಲ್ಲರೂ ಓದಬೇಕಾಗಿರೋ ಪುಸ್ತಕ. ಮತ್ತು ಇದರಲ್ಲಿ 2 ಪಾಯಿಂಟ್ ನನಗೆ ಭಾಳ ಬ್ಯೂಟಿಫುಲ್ ಅನ್ನಿಸ್ತು. ಒಂದೇನಂತಂದರೆ, ಎತ್ತರಕ್ಕೆ ಹೋಗುವುದು ಒಂದಾದರೆ, ಎತ್ತರಕ್ಕೆ ಹೋದಾಗಲೂ ಕೂಡ ನಿಮಗೆ ಅಪಾಯ ಇದ್ದೇ ಇದೆ ಅನ್ನೋದು. ಅಂತಂದರೆ ನೀವು ಅಲ್ಲೂ ಕೂಡ ಕಾಂಪ್ಲೆಸೆಂಟ್ ಆಗಿ ನಾನು ಎತ್ತರದಲ್ಲಿದ್ದೀನಿ, ನಾನು ಆರಾಮಾಗಿರ್ಬೋದು ಅಂತಿಲ್ಲ, ಅಲ್ಲೂ ಕೂಡ ಸ್ಟ್ರಗಲ್ ಮಾಡಬೇಕಾಗತ್ತೆ. ಅಥವಾ ಅಲ್ಲಿ ನೀವು ತಪ್ಪುಗಳು ಮಾಡುವಂಥ ನಿಮಗೆ ನೀವು ಸಾಧ್ಯತೆಗಳು ಬಹಳ ಇದೆ. ಮತ್ತು ಅಲ್ಲಿ ತಪ್ಪು ಮಾಡಿದರೆ ಕೆಳಗಡೆ ಬಂದಾಗ ಮತ್ತೆ ವಾಪಸ್ ಹೋಗೋದಿದೆಯಲ್ಲ, ಅದು ಈ ಪುಸ್ತಕದ ಒಂದು ಜಿಸ್ಟ್ ಅಂತ ಹೇಳ್ಬೋದು. ಒಂದು ಇಂಗ್ಲೀಷಲ್ಲಿ ಕೋಟ್ ಇದೆ ಇಲ್ಲಿ. ಇದು ಮೊದಲನೇ ಅಧ್ಯಾಯ. ಖ್ಯಾತ ಬಾಸ್ಕೆಟ್ಬಾಲ್ ಪ್ಲೇಯರ್ ಮೈಕೆಲ್ ಜೋರ್ಡನ್ ಬಗ್ಗೆ ನೀವು ಬರೆದಿದ್ರಿ. ಆತ ಒಂದು ಕೋಟ್ ಇದೆ, ಬಹುಶಃ ಆ ಕೋಟ್ ಈ ಇಡೀ ಪುಸ್ತಕನ ಸಮರೈಸ್ ಮಾಡುತ್ತೆ ಅಂತ ಅನಿಸುತ್ತೆ. ಭಾಳ ಚೆನ್ನಾಗಿದೆ ಅದು. ಮೈಕೆಲ್ ಜೋರ್ಡನ್ ಏನು ಹೇಳ್ತಾನೆ, ಐ ಕ್ಯಾನ್ ಅಕ್ಸೆಪ್ಟ್ ಫೇಲ್ಯೂರ್, ಎವ್ರಿ ಒನ್ ಫೇಲ್ಸ್ ಎಟ್ ಸಮಥಿಂಗ್, ಬಟ್ ಐ ಕೆನಾಟ್ ಅಕ್ಸೆಪ್ಟ್ ನಾಟ್ ಟ್ರೈಯಿಂಗ್. ಇದು ಖಂಡಿತ ಅಲ್ವಾ? ಅದ್ರದ್ದು ನಾನು ಅದು ಟ್ಯಾಗ್ ಲೈನ್ ಕೊಟ್ಟಿರೋದೇ ಪ್ರಯತ್ನವೇ ಪರಮಾತ್ಮ ಅನ್ನೋದು. ನಾನು ಈಗ ನೀವು ಬರಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನಾನು ಮತ್ತೆ ಜಗದೀಶ್ ಶರ್ಮಾ ಸಂಪ ಅವರು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವರು ಬಾಲ್ಯದ ವಿಷಯಗಳನ್ನ ಒಂದಷ್ಟು ಹೇಳ್ತಾ ಇದ್ರು. ನಾನು ನನ್ನ ಬಾಲ್ಯ ಹೇಳ್ಕೊಂಡು, ನಾನು ಪ್ರತಿ ಸರಿ ಎಕ್ಸಸೈಸ್ ನೋಟ್ ಬುಕ್ಸ್ ಇರುತ್ತಲ್ಲ, ನೋಟ್ ಬುಕ್ಸ್ ತೊಗೊಂಡ್ರೆ ಅದರಲ್ಲಿ ಯಾವಾಗಲೂ ಬರ್ಕೊತಾ ಇದ್ದಿದ್ದು 2 ಪದಗಳನ್ನ. ಒಂದು ಪ್ರಯತ್ನವೇ ಪರಮಾತ್ಮ, ಯಾವುದೇ ಇರ್ಬೋದು, ಅದು ಗಣಿತ ಇರ್ಬೋದು, ವಿಜ್ಞಾನ ಇರ್ಬೋದು, ಸಮಾಜ ಇರ್ಬೋದು, ಯಾವುದೇ ನೋಟ್ ಬುಕ್ ಇದ್ರೆ ನೋಟ್ ಬುಕ್ಕಲ್ಲಿ ಪ್ರಥಮ ಹಾಳೆಯಲ್ಲಿ ಓಮ್ ಹಾಕ್ಬಿಡೋದು. ಮತ್ತೆ ಇದೆ ಬರೀತಿದ್ದೇನೆಂದ್ರೆ ಯಾವಾಗಲೂ ಅದು ಟ್ಯಾಗ್ ಲೈನ್, ಬದುಕಿನ ಟ್ಯಾಗ್ ಲೈನು ಪ್ರಯತ್ನವೇ ಪರಮಾತ್ಮ. ಇನ್ನೊಂದು ಸ್ವಸ್ಥ ಮನ ಗೆಲ್ಲುವುದೆಲ್ಲವನ್ನ ಅಂತ. ಪರಂ ಅಂದರೆ ಅಲ್ಟಿಮೇಟ್ ಏನಂದ್ರೆ ಇವೆರಡೇ. ಅಲ್ಟಿಮೇಟ್ ಆಗಿ ನಮಗೆ ಬೇಕಾಗಿರೋದು ಅತ್ಯಂತ ಸುಭದ್ರವಾಗಿ ನಮ್ಮನ್ನು ಭೂಮಿ ಮೇಲೆ ಕಾಲು ಊರಿ ನಿಲ್ಲಿಸೋ ಅಂಥದ್ದು ಇವೆರಡೇ. ನೀವು ಬಿದ್ರಿ ಅಂತ ಗೆಲುವು ಇಟ್ಸ್ ನಾಟ್ ಇದು ಎಂಡ್ ಡೆಸ್ಟಿನೇಷನ್ ಅಲ್ಲ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಹೈಟ್, ಇಲ್ಲಿಗೆ ಹೋಗ್ಬಿಡೋದು ಈಸಿ, ಆದ್ರೆ ಅಲ್ಲಿ ಕೂರೋದಿದೆಯಲ್ಲ, ಆ ಕೂರೋದು ಬಹಳ 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 ಕಡಿಮೆ ಸಮಯ, ತಿರ್ಗಾ ಅದು ಡಿಕ್ಲೈನ್ ಆಗ್ತದೆ. ಸೊ ನಾವು ಹೋದಾಗ ಎಷ್ಟು ವೇಳೆ ಅಲ್ಲಿ ನಿಲ್ಲಕ್ಕೆ ಸಾಧ್ಯ? ಆ ಎತ್ತರ ಏರೋದು ಬಹಳ ಸುಲಭ, ಎಲ್ಲರೂ ಏರ್ಬೋದು. ಒಂದಷ್ಟು ಪ್ರಯತ್ನ ಪಟ್ಬಿಟ್ರೆ ಎಲ್ಲರೂ ಈ ಎತ್ತರಕ್ಕೆ ಹೋಗ್ಬೋದು. ಆ ಎತ್ತರನ ಉಳಿಸ್ಕೊಳ್ಳೋದು, ಆ ಘನತೆನ ಕಾಯ್ಕೊಳ್ಳೋದಿದೆಯಲ್ಲ, ಅದು ಬಿಗ್ಗೆಸ್ಟ್ ಟಾಸ್ಕ್, ಟಫೆಸ್ಟ್ ಟಾಸ್ಕ್. ಅದು ಅಲ್ಲಿ ಉಳ್ಕೊಳ್ಳೋದು ಹೇಗೆ, ಅಥವಾ ಕೆಳಗೆ ಬರದೆ ಇನ್ನೂ ಅನ್ನೋದು, ಅಥವಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋದು ಹೇಗೆ, ಅದು ಹುಡುಕಾಟ. ಬದುಕು ಅಂದರೆ ಹುಡುಕಾಟ. ರಂಗಸ್ವಾಮಿ ಸರ್, ಒಂದು ಕುತೂಹಲ. ಯೂಶ್ವಲಿ ನಾವು ತುಂಬ ದೊಡ್ಡ ಹೆಸರುಗಳನ್ನ ಕೇಳಿದಾಗ ನಮಗೇನು ಅನಿಸುತ್ತೆ ಅಂದರೆ, ಈ ವ್ಯಕ್ತಿಗಳು ಹುಟ್ಟತಾನೆ ದೊಡ್ಡವ್ರು ಇರ್ಬೋದು ಅಂತ ಅನಿಸುತ್ತೆ, ಅಥವಾ ಇವ್ರ ಹತ್ರ ನಮಗಿಲ್ಲದಂಥ ಯಾವುದೋ ಒಂದು ಕ್ವಾಲಿಟಿ ಇದೆ, ಹೀಗಾಗಿ ಇವ್ರು ದೊಡ್ಡವರಾಗಿದ್ದಾರೆ ಅಂತ ನಾವು ಊಹೆ ಮಾಡ್ಕೊಂಡ್ಬಿಡ್ತೀವಿ. ನಾವು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಹಂಗೆ ಅನ್ಕೊಂಡ್ಬಿಡ್ತೀವಿ, ಏನೋ ಇರುತ್ತೆ ಅವ್ರ ಹತ್ರ ಒಂದು ಸ್ಪೆಷಲ್ ಕ್ವಾಲಿಟಿ ಅಂತ ಹೇಳಿ. ಈಗ ನನಗೆ ಕುತೂಹಲ ಅಂದರೆ, ಇದರಲ್ಲಿ ನಿಮ್ಮ ಥರ ಅಂತಲೂ ಹೇಳಲ್ಲ ನಾನು, ನಮ್ಮ ಥರ ಒಂದು ಕಾಮನ್ ವ್ಯಕ್ತಿ ಸಾಮಾನ್ಯ ಎತ್ತರಕ್ಕೆ ಏರಿದಂಥ ಒಂದು ಯಾವುದಾದ್ರೂ ಘಟನೆ ಹೇಳ್ತೀನಿ ನೋಡಿ. ಈಗ ಅದರಲ್ಲಿ ಜಾಕ್ಮಾ ಅಂತ ಇದ್ದಾರೆ. ರಿಜೆಕ್ಷನ್ ಆಯಿತಾ? ಆ ರಿಜೆಕ್ಷನ್ ಅದು ಎಲ್ರಿಗೂ ಇದ್ದೇ ಇದೆ ಅಂತಲೇ ಆ ಪಾಠಕ್ಕೆ ಆತನ ಒಂದು ಕಥೆ ಬರೀಬೇಕಾದ್ರೆ ಅದೇ ಹೆಸರು ಕೊಟ್ಟಿದ್ದೀನಿ ನಾನು, ಆಯಿತಾ? ಆ ರಿಜೆಕ್ಷನ್ ಅನ್ನೋದು. ಜಾಕ್ಮಾ ಪೋಸ್ಟರ್ ಬಾಯ್ ಆಫ್ ಚೈನಾ. ಹೇಗೇನು ನಮ್ಮಲ್ಲಿ ಅಂಬಾನಿ ಅಥವಾ ಅದಾನಿ ಯಾರಿದ್ದಾರೆ, ಆ ಮಟ್ಟದ ಸಾಹುಕಾರ ನಂಬರ್ 1, ಅಷ್ಟು ದೊಡ್ಡ ವ್ಯಕ್ತಿತ್ವ. ಇವತ್ತು ಯಾರು ಕೇಳಿಲ್ಲ ಜಾಕ್ಮಾ ಹೆಸರು? ಜಾಕ್ಮಾ ಅಲ್ವಾ? ಆದರೆ ಜಾಕ್ಮಾ ಹಂಗಿರಲಿಲ್ಲ. ಯಾವ ಮಟ್ಟದಲ್ಲಿ ಅಂದರೆ, ಆತನಿಗೆ ಒಂದೇ ಆಸೆ ಇದ್ದಿದ್ದು ಚೆನ್ನಾಗಿ ಇಂಗ್ಲೀಷ್ ಮಾತಾಡಬೇಕು. ಚೈನೀಸ್ಗೆ ಏನಾಗುತ್ತೆ, ಅವ್ರಿಗೆ ಇಂಗ್ಲೀಷ್ ಕಲ್ತವನು ಬುದ್ಧಿವಂತ ಅನ್ನೋದು. ನಮ್ಮಲ್ಲೂ ಭಾರತದಲ್ಲೂ ಬಹಳಷ್ಟು ಕಾಲ, ಈಗ ಬದಲಾಗ್ತಾ ಇದೆ ಅದೆಲ್ಲ.
ಸಂವಹನದಕ್ಕೆ ಅದು ಒಂದು ಭಾಷೆ, ಅದು ಬಿಟ್ಟು ಅದು ನಿಮ್ಮ ಬುದ್ಧಿವಂತಿಕೆಯ ಒಂದು ಇದು ಮಾನದಂಡ ಅಲ್ಲ, ಮಾಪಕ ಅಲ್ಲ. ಆದರೆ ನಮ್ಮಲ್ಲಿ ಸೌತ್ ಏಷ್ಯನ್ ಜನರಲ್ಲಿ ಏನಿದೆ, ಇಂಗ್ಲೀಷ್ ಬಂದರೆ ಚಂದ ಅಂತ, ಹಾಗೆ ಆತನಲ್ಲೂ ನಾನು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ಬಿಟ್ರೆ ಸಾಕು ಅನ್ನೋದು ಆತಂದು ಇದಿರುತ್ತೆ. ಇಂಗ್ಲೀಷ್ ಚೆನ್ನಾಗಿ ಕಲಿತಾ ಇರ್ತಾನೆ, ಟೂರಿಸ್ಟ್ ಗೈಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಯಾರ್ಯಾರು ಬಂದರೆ ಅಲ್ಲಿ ಚೈನಾಗೆ ಬಂದವರು ಅವ್ರಿಗೆ ಹೋಗಿ ತೋರಿಸೋದು, ಅದಕ್ಕೋಸ್ಕರ ಅಂತಲೇ ಅವನು ಜಾಕ್ ಅಂತ ಹೆಸರಿಟ್ಕೊಂಡು ಅವ್ನು ಬೇರೆ ಏನೋ ಹೆಸರು ಇರುತ್ತೆ ಅದು ಇಟ್ಕೊಂಡು ಗೊತ್ತಲ್ಲ, ಎಲ್ಲ ಚೈನೀಸು ಏನು ಮಾಡ್ತಾರೆ, ಅವ್ರ ಹೆಸರನ್ನ ಇಂಗ್ಲೀಷ್ಗೊಂದು ವರ್ಗಾವಣೆ ಮಾಡ್ಕೊಂಡ್ಬಿಡ್ತಾರೆ, ಒಂದು ಹೊಸ ಹೆಸರು ತೊಗೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಅವರ ಚೈನೀಸ್ ನೇಮ್ನ ಹೇಳೋಕ್ಕೆ, ಸ್ಪೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ, ಉಚ್ಚಾರಣೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವರೊಂದು ಮಾಡ್ಕೊಂಡಿರ್ತಾರೆ. ಹೀಗೆ ಅವನು ಟೂರಿಸ್ಟ್ ಗೈಡಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಒಂದಷ್ಟು ವರ್ಷ ಮಾಡ್ತಾನೆ. ಅದಾದಮೇಲೆ ಅವ್ನು ಯಾವ ಥರ ರಿಜೆಕ್ಷನ್ ಅನ್ನೋದೇನಿದೆ ಅದು ಯಾವ ಮಟ್ಟದಲ್ಲಿ ಇರುತ್ತೆ ಅಂದರೆ, ಅವನು ನಾನು ಮ್ಯಾಕ್ಡೊನಾಲ್ಡಲ್ಲಿ ಕೆಲಸ ಮಾಡೋಣ, KFCಲಿ ಕೆಲಸ ಮಾಡೋಣ, ಇಂಥ ಕಡೆ ಕೆಲಸ ಮಾಡಿದ್ರೆ ಇಂಗ್ಲೀಷು ಟೂರಿಸ್ಟ್ಗಳು ಬರ್ತಿರ್ತಾರೆ, ಇನ್ನೂ ಮಾಡ್ಬೋದು. ಅವ್ನಿಗೊಂದು ಹುಚ್ಚು, ಇಂಗ್ಲೀಷ್ ಚೆನ್ನಾಗಿ ಮಾತಾಡಬೇಕು, ಆ್ಯಕ್ಸೆಂಟ್ ಹಾಕಬೇಕು, ಅವ್ರ ಥರ ಮಾತಾಡಬೇಕು ಅನ್ನೋಂಥ ಹುಚ್ಚು ಆತನಿಗೆ. ಏನು ಮಾಡ್ತಾನೆ ಅವನು, ಅಲ್ಲಿ ಹಾಕ್ತಾನೆ. ಅವ್ನು ಎಲ್ಲೋದ್ರೂ ಕೆಲಸ ಸಿಗ್ತಿರಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಅನ್ಕೊತಾನೆ. ಹೋದರೆ ಅವನ ದೇಹ ಪೀಚಲು, ಎತ್ತರ ಕಡಿಮೆ, ರಿಜೆಕ್ಟ್ ಮಾಡ್ತಾರೆ. ಅವ್ನ ಜೀವನ ನೀವು ನೋಡ್ತಾ ಹೋದ್ರೆ, ನಾನು ಹೇಳಿದ್ದೀನಲ್ಲ ಕೆಲವೊಂದು ಸರಿ ನಾನು ಹತ್ತಿದ್ದೀನಿ, ನಕ್ಕಿದ್ದೀನಿ, ಅಯ್ಯೋ ಬದುಕಂದ್ರೆ ಇಷ್ಟು ಸುಲಭನಾ, ಹತ್ತಿದ್ದೀನಿ, ಅಯ್ಯೋ ಎಷ್ಟು ಕಷ್ಟಪಡ್ತಾನಲ್ಲಪ್ಪ, ಇವ್ನಿಗೆ ಯಾಕೇನೋ ಆಗ್ತಾ ಇಲ್ಲ ಅಂತ. ರಿಜೆಕ್ಷನ್ ಎಲ್ಲಿ ಹೋಗ್ತಾನೋ, ರಿಜೆಕ್ಷನ್ನು ಯಾವ ಮಟ್ಟದ ರಿಜೆಕ್ಷನ್ ಅಂತ ಅಂದರೆ, ನೀವು ಇವಾಗ ಕೇಳಿದ್ರೆ ನೀವು ಆಶ್ಚರ್ಯಪಟ್ಬಿಡ್ತೀರಿ, ಹೀಗೂ ಉಂಟಾ ಅಂತ. ಆದರೆ ಆಗಿದೆ ಆತನ ಜೀವನದಲ್ಲಿ. 30 ವೇಕೆನ್ಸಿ ಖಾಲಿ ಇರುತ್ತೆ. ಎಲ್ಲಿ? KFCಲಿ. ಏನಕ್ಕೆ? ಕಸ ಹೊಡಿಯೋಕ್ಕೆ ಅಥವಾ ಏನೋ ಒಂದು ಬರ್ಗರು ಇದು ಮಾಡಿ ಕೊಡೋಕ್ಕೆ. ಅಲ್ಲಿ ಇನ್ನೇನು ದೊಡ್ಡ ಕೆಲಸ ಏನಲ್ಲ, ಅದು ಕ್ಯಾಶಿಯರ್ ಕೆಲಸನೂ ಅಲ್ಲ. ಓಕೆ, 40 ಜನನೋ 50 ಜನನೋ ಹಾಕಿರ್ತಾರೆ. ಇವನ್ ಗೊತ್ತಿರೋರು, ಫ್ರೆಂಡ್ಸು ಎಲ್ಲರಿಗೂ ಸಿಕ್ಕುತ್ತೆ. ಇವನಿಗೆ ಅಲ್ಲೂ ರಿಜೆಕ್ಷನ್. ಅರ್ಥ ಮಾಡ್ಕೊಳ್ಳಿ, ಜಾಕ್ಮಾ ಕೇವಲ KFCಲಿ ಇನ್ನೇನು ದೊಡ್ಡ ಕೆಲಸ ಅಲ್ಲ. ಅದೇನು KFCಗೆ ಏನೋ ಅವನು CEO ಕೆಲಸಕ್ಕೆ ಹಾಕಿರಲಿಲ್ಲ, ಕಸ ಗುಡಿಸೋ ಕೆಲಸದಲ್ಲಿ ರಿಜೆಕ್ಷನ್ ಅವನಿಗೆ. ಈಗ ಹೇಳಿ, ನಮಗೆ ಯಾವುದು ಜೀವನದಲ್ಲಿ ಆಗುತ್ತಲ್ಲ ನಿರಾಕರಣೆ, ರಿಜೆಕ್ಷನ್ ಅನ್ನೋದು ಎಲ್ಲರಲ್ಲೂ ಇದೆ. ಎಲ್ರಿಗೂ ಬದುಕಿನ ಒಂದಲ್ಲ ಒಂದು ಹಂತದಲ್ಲಿ ಆಗೇ ಇರುತ್ತೆ. ಅದನ್ನು ನೀವು ಎಂಡ್ ಅಂತ ತೊಗೊಂಡ್ಬಿಟ್ರೆ ಅದು ಒಂದು ಪ್ರೋಸೆಸ್ಸು. ನಾನು ಹಾಗೆ ಇರ್ತೀನಾ? ಇರಲ್ಲ. ನಾನು ಇನ್ನೂ ಬೆಳಿತೀನಿ ಅನ್ನೋ ಮನೋಭಾವ. ನೀವು ಕೇಳಿದ್ರಿ ಇವರೆಲ್ಲರಲ್ಲೂ ಇರೋದು ಒಂದು ಕಾಮನ್ ಫ್ಯಾಕ್ಟ್ರ್ ಏನು ಅಂತ. ಎಲ್ಲರಲ್ಲೂ ಒಂದು ಕಾಮನ್ ಫ್ಯಾಕ್ಟ್ರ್ ಏನು ಗೊತ್ತಾ? ಅವ್ರು ಯಾವತ್ತೂ ಯಾವುದನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ, ಸೋತೆ ಅನ್ನೋದನ್ನು ಒಪ್ಕೊಳ್ಳಲ್ಲ. ಇಲ್ಲ, ಇದು ನಾನು ಐ ನೆವರ್ ಅಕ್ಸೆಪ್ಟ್ ದ ಡಿಫೀಟ್. ಅದು ಇದೆಯಲ್ಲ, ಆ ಆಟಿಟ್ಯೂಡ್ ಟು ನಾಟ್ ಟು ಅಕ್ಸೆಪ್ಟ್ ದ ಫೇಲ್ಯೂರ್. ಇಲ್ಲ, ನಾನು ಆಗಲ್ಲ, ಇನ್ನೊಂದು ಎಕ್ಸ್ಟ್ರಾ, ಇನ್ನೊಂದು ಇಂಚು, ಇನ್ನೊಂದು ಹೆಜ್ಜೆ ಮುಂದೆ ಇಡ್ತೀನಿ, ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ. ಆ ಪ್ರಯತ್ನ ಮಾಡೋ ಗುಣನೇ ಅವರನ್ನು ತಗೊಂಡೋಗುತ್ತೆ. ಜಾಕ್ಮಾ ಎಲ್ಲರಿಗಿಂತ ಅಲ್ಲಿ ಪ್ರತಿಯೊಂದು ವ್ಯಕ್ತಿತ್ವಗಳು ಹಾಗೆ ಇದೆ. ಜಾಕ್ಮಾ ನನಗೆ ಯಾಕೆ ಇಷ್ಟ ಆದ ಅಂತಂದರೆ, ನೀವು ಕೇಳಿದ್ರಲ್ಲ, ಏನಿಲ್ಲ, ತೀರಾ ಚೈನಾದ ಅತಿ ಸಾಮಾನ್ಯ ಕುಟುಂಬದಿಂದ ಬಂದಂಥವನು. ಎಲ್ಲ ಕೆಲಸಗಳು, ಅತ್ಯಂತ ಸಣ್ಣ ಕೆಲಸಗಳಲ್ಲೂ ಯು ಆರ್ ನಾಟ್ ಫಿಟ್ ಫಾರ್ ದಟ್ ಅಂತ ರಿಜೆಕ್ಟ್ ಆದಂಥ ವ್ಯಕ್ತಿ ಆ ಮಟ್ಟಕ್ಕೆ ಬೆಳೀತಾನೆ. ಹೇಗೆ ಬೆಳೀತಾನೆ? ಹಂತವಾಗಿ ಹೇಗೆ ಬೆಳೀತಾನೆ? ಆ ನಂತರ ಇವತ್ತು ಆತ ತಿರ್ಗಾ ಏನಾಗುತ್ತೆ, ಆತನ ಹೆಸರೇ ಇಲ್ಲದಂಥ ಸ್ಥಿತಿಗೆ ತಿರ್ಗಾ ಹೋಗಿದ್ದಾನೆ. ಅದಕ್ಕೆ ಕಾರಣ ಏನು? ಮನುಷ್ಯ ಉನ್ನತಿಗೆ ಹೋಗಿದ ತಕ್ಷಣ, ನಾನು ಮೊದಲೇ ಹೇಳಿದೆ, ಅಲ್ಲಿ ಹೋದಾಗ ಅಲ್ಲಿ ನಿಲ್ಲದಿದೆಯಲ್ಲ, ಟು ಸ್ಟೇ ಇನ್ ದ ಟಾಪ್ ಫಾರ್ ಎವರ್ ಆರ್ ಫಾರ್ ಅ ವೈಲ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆತ ಏನು ತಪ್ಪು ಮಾಡ್ದ? ಅವುಗಳ ಅನಾವರಣ ಇದೆ. ಅದರಲ್ಲಿ ನಾನು ಎಲ್ಲ ಮಾಡ್ತಾ ಹೋಗ್ತೀನಿ. ನಾನು ಮೊದಲೇ ಹೇಳಿದೆ, ಎಲ್ಲದೂ ಅಲ್ಲೇ ಇದೆ. ಗೂಗಲ್ ಮಾಡಿದ್ರೆ ಎಲ್ಲರೂ ಸಿಗ್ತಾರೆ. ಪುಸ್ತಕ ಯಾಕೆ ತಗೋಬೇಕು ಅಂದರೆ, ಎಲ್ಲ ಗೂಗಲ್ ಗುರುಗಳು ಹೇಳೋದಿಲ್ಲ. ಅವ್ರು ನಿಮ್ಗೆ ಲೈಫ್ ಸ್ಟೋರಿ ಹೇಳಿ ಬಿಟ್ಬಿಡ್ತಾರೆ. ಆತ ಏನು ತಪ್ಪು ಮಾಡ್ದ? ಅದಕ್ಕೊಂದು ಸೂಕ್ಷ್ಮವಾಗಿ ನೋಡಿದ್ರೆ ಆತ ಎಲ್ಲಿ ಒಂದು ಸಣ್ಣ, ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಮಾತಾಡಿದ್ರೋಯ್ತು ಮುತ್ತು ಹೊಡೆದ್ರೋಯ್ತು ಅಂತ. ಒಂದೇ ಒಂದು ಸಣ್ಣ ಮಾತು ಆತ ಆಡಿದ್ದು, ಅದು ಬಾಯ್ ತಪ್ಪಿನಿಂದ ಬಂದಿದ್ದೋ ಉದ್ದೇಶಪೂರ್ವಕವಾಗಿ ಬಂದದ್ದೋ ನನಗೆ ಗೊತ್ತಿಲ್ಲ. ಆದರೆ ಆತ ಆಡಿದ ಒಂದು ಮಾತು ಆತನ ಇವತ್ತು ಮೂಲೆ ಗುಂಪು ಮಾಡಿಬಿಡ್ತು. ಹಾಗಾಗಿ ನಾವೇನೋ ಸಾಧಿಸ್ಬಿಟ್ವಿ ಅಂತ ಮೈ ಮರೆಯೋ ಹಾಗಿಲ್ಲ, ಬಾಯ್ ತಪ್ಪಿ ಹೇಳಿಕೆಗಳನ್ನೂ ಕೂಡ ಕೊಡೋ ಹಾಗಿಲ್ಲ. ಅದು ನೀವು ಸಾಧನೆ ಮಾಡಿದಾಗ ಇನ್ನೂ ಎಚ್ಚರಿಕೆ ಜಾಸ್ತಿ ವಹಿಸಿ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನೀವು ಕಾಮನ್ ಆಗಿ ವ್ಯಕ್ತಿ ಆದಾಗ ನೀವು ಮಾತಾಡಿದ ಯಾರು ಕೇಳಲ್ಲ, ಬಟ್ ನೀವು ಎತ್ತರದಲ್ಲಿದ್ದಾಗ ಸತ್ಯವಾದ ಮಾತು, ನೀವು ಪ್ರತಿ ಮಾತುಗೂ ಇನ್ನೊಂದು ಅರ್ಥ ಕಲ್ಪಿಸ್ತಾರೆ. ಆಮೀರ್ ಖಾನ್ ಮಾತಾಡಿದ ಒಂದು ಮಾತು ನಿಮಗೆ ನೆನಪಿರ್ಬೋದು, ಎಲ್ಲ ಹಾಗೆ ತುಂಬಾ ಕ್ಯಾಶುವಲ್ ಆಗಿ ಮಾತಾಡಿದ್ದು, ಬಟ್ ಅದಕ್ಕೆ ಹೆಂಗೆ ಇದು ಸೊ ಆ ಥರ ಆಗುತ್ತೆ. ನಾನು ಇದರಲ್ಲಿ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಯಾರ್ದೆಲ್ಲ ನಾವು ಬದುಕಿನ ಘಟನೆಗಳನ್ನ ನೋಡ್ತೀವಿ ಅಂತ. ಇದರಲ್ಲಿ ಕೆಲವರು ನನಗೆ ಪರಿಚಯ ಇಲ್ಲ, ಹೀಗಾಗಿ ಅದನ್ನು ಕೇಳ್ತಾ ಹೋಗ್ತೀನಿ. ಮೈಕೆಲ್ ಜೋರ್ಡನ್ ನಮ್ಗೆ ಗೊತ್ತಿರೋ ಹಾಗೆ ಒಬ್ಬ ಬಾಸ್ಕೆಟ್ಬಾಲ್ ಪ್ಲೇಯರ್. ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷ. ಸ್ಟ್ಯಾನ್ಲಿ ಅಂದರೆ ಯಾರು ಸರ್? ಸ್ಟ್ಯಾನ್ಲಿ ಅಂದರೆ ನೀವು ಫ್ಯಾಂಟಾಸ್ಟಿಕ್ ಫೋರ್ ಅಂತ ಕೇಳಿದ್ದೀರಾ, ಮಾರ್ವೆಲ್ದೆಲ್ಲ ಕೇಳಿರ್ತೀರಾ. ಕರೆಕ್ಟ್. ನೀವು ಸ್ಪೈಡರ್ ಮ್ಯಾನು, ಐರನ್ ಮ್ಯಾನು,
ಈ ಎಲ್ಲ ಹಿಂದಿನ ಕ್ಯಾರೆಕ್ಟರ್ಸ್, ಪಾತ್ರಗಳು ಅಂತ ಏನು ಹೇಳ್ತೀವಿ, ಆ ಪಾತ್ರಗಳ ಹಿಂದಿನ ಶಕ್ತಿ, ಅವರ ಸೃಷ್ಟಿಕರ್ತ ಓದಲೇಬೇಕು. ಇನ್ನು ಸಂದೀಪ್ ಅಗರ್ವಾಲ್, ಓಕೆ, ಆಮೇಲೆ ಜಾನಿ ಡೆಪ್ ನಮಗೆ ಗೊತ್ತಿದೆ, ಆ್ಯಕ್ಟರ್. ಆಮೇಲೆ ಥಾಮಸ್ ಆಲ್ವಾ ಎಡಿಸನ್ ಎಲ್ರಿಗೂ ಗೊತ್ತಿದೆ. ಸ್ಟೀವ್ ಜಾಬ್ಸ್, ಆ್ಯಪಲ್ ಹಿಂದಿನ ವ್ಯಕ್ತಿ, ಗೊತ್ತಿದೆ. ಆಮೇಲೆ ಅಮಿತಾಬ್ ಬಚ್ಚನ್ ಎಲ್ರಿಗೂ ಗೊತ್ತಿದೆ. ಆಮೇಲೆ ಜಾಕ್ಮಾ ಸರ್ ಹೇಳಿದ್ರೀಗ, ಹೆನ್ರಿ ಫೋರ್ಡ್ ಭಾಳಷ್ಟು ಜನರಿಗೆ ಗೊತ್ತಿದೆ. ಇಲಾನ್ ಮಸ್ಕ್ ಎಲ್ರಿಗೂ ಗೊತ್ತಿದೆ. ರಿಚರ್ಡ್ ಬ್ರಾನ್ಸನ್ ಭಾಳಷ್ಟು ಜನರಿಗೆ ಗೊತ್ತಿದೆ. ಕರ್ನಲ್ ಸ್ಯಾಂಡರ್ಸ್ ನನಗೆ ಗೊತ್ತಿಲ್ಲ. KFC ಹುಟ್ಟಾಕಿದವರು. ವಾಲ್ಟ್ ಡಿಸ್ನಿ ಎಲ್ರಿಗೂ ಗೊತ್ತಿದೆ. ಸರ್ ಜೇಮ್ಸ್ ಡೈಸನ್ ಭಾಳಷ್ಟು ಜನರಿಗೆ ಗೊತ್ತಿದೆ. ಆಲ್ಬರ್ಟ್ ಐನ್ಸ್ಟೈನ್ ಎಲ್ರಿಗೂ ಗೊತ್ತಿದೆ. ಓಪ್ರಾ ವಿನ್ಫ್ರೆ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಖಂಡಿತ. ಸ್ಟೀವನ್ ಸ್ಪಿಲ್ಬರ್ಗ್, ಎಲ್ಲ ಹೆಸರುಗಳನ್ನ ಕೇಳಿದ್ದೀವಿ. ಅಂದರೆ ಅವರೆಲ್ಲ ಸಾಧನೆ ಮಾಡಿದ್ದಾರೆ, ಶ್ರೀಮಂತರಾಗಿದ್ದಾರೆ ಅಂತ ಗೊತ್ತಿದೆ. ಆದರೆ ಹೇಗಾದರೂ, ಯಾಕಾದರೂ, ಏನು ಅವ್ರ ಹತ್ರ ಇರುವಂಥ ಯಾವ ಕ್ವಾಲಿಟಿ ಅವ್ರನ್ನ ಆ ಸಾಧನೆಯ ಹಂತಕ್ಕೆ ತೊಗೊಂಡು ಹೋಯ್ತು ಅನ್ನೋದು ಭಾಳ ಮುಖ್ಯ. ಅದನ್ನು ಅದ್ಭುತವಾದ ರೀತಿಯಲ್ಲಿ. ಆಮೇಲೆ ಇಲ್ಲಿ ಪುಸ್ತಕದ ಬಗ್ಗೆ ಮತ್ತು ಅವರ ಶೈಲಿ ಬಗ್ಗೆ ಹೇಳಬೇಕು. ಫಸ್ಟು ಆ ಶೈಲಿ ಬಗ್ಗೆ ಹೇಳೋದಾದರೆ, ಅಂದರೆ ನಾನು ರಂಗಸ್ವಾಮಿಯವ್ರಿಗೆ ಮುಂಚೆ ಫಸ್ಟ್ ಭೇಟಿಯಾದಾಗ ನಾನು ಹೇಳಿದ್ದೆ, ಕನ್ನಡಪ್ರಭದಲ್ಲಿ ನಿಮ್ಮ ಆರ್ಟಿಕಲ್ ಓದ್ತಿದ್ದೆ ನಾನು. ನನಗೆ ಫಿನಾನ್ಸ್ ಆರ್ಟಿಕಲ್ಗಳಂದರೆ ನನಗೆ ವರ್ಜ, ನಾನು ಯಾವತ್ತೂ ಓದಿಲ್ಲ. ಬಟ್ ಇವ್ರು ಹೆಂಗೆ ಶುರು ಮಾಡ್ತಿದ್ರು ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಈ ಥರ ಹೇಳ್ತಿದ್ರು. ಬೆಂಗಳೂರಲ್ಲಿ ಒಬ್ಬ ವ್ಯಕ್ತಿ, ಅವನ ಹೆಸರು ಏನು ಹೇಳಿ, ಮೋಹನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆತನಿಗೆ ಹೆಂಡತಿ ಮತ್ತು 3 ಜನ ಮಕ್ಕಳಿದ್ದಾರೆ. ಆತ ಒಂದು ಖಾಸಗಿ ಕಂಪ್ನಿಲಿ ಉದ್ಯೋಗ ಮಾಡಿದಾನೆ, ತಿಂಗಳಿಗೆ ಇಷ್ಟು ಗಳಿಸ್ತಾ ಇದ್ದಾನೆ. ಈ ಥರ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ ಹೆಂಗೆ ನಾವು ಕತೆ ಕೇಳ್ತೀವಿ, ಆ ಥರನ ಶುರು ಮಾಡಿ ಆಮೇಲೆ ನಿಧಾನವಾಗಿ ಅವರು ಇಂಡೆಪ್ತ್ಗೆ ಅದು ಹೋಗಿ ಆ ಒಂದು ಫಿನಾನ್ಸ್ ಏನು ಪಾಠ ಹೇಳಬೇಕು ಅದನ್ನು ಹೇಳ್ತಿದ್ರು. ಅಂದರೆ ಆ ಶೈಲಿ ಭಾಳ ನನಗೆ, ಯಾಕೆಂದರೆ ಇವೆಲ್ಲವೂ ಕೂಡ ಕಬ್ಬಿಣದ ಕಡಲೆ ಥರ ನಮಗೆ ಫಿನಾನ್ಸು. ಬಟ್ ಅದನ್ನು ಹೇಳುವ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕಬ್ಬಿಣದ ಕಡಲೆ ಖಂಡಿತ ಅಲ್ಲ. ಆದರೂ ಕೂಡ ಇದನ್ನು ಅವರು ಭಾಳ ಬ್ಯೂಟಿಫುಲ್ ಆಗಿರೋ ಶೈಲಿನಲ್ಲಿ ನಿಮಗೆ ಅರ್ಥ ಆಗೋ ಥರ ಅದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಮತ್ತು ಇದಕ್ಕೆ ಸಪೋರ್ಟಾಗಿ ನಿಂತವರು ಸಾವಣ್ಣ ಅವರು. ಇಲ್ಲಿ ಗೊತ್ತಾಗುತ್ತೆ ಬಹುಶಃ ಈ ಪುಸ್ತಕ ಸಾವಣ್ಣ ಅವರ ಐಡಿಯಾ ನನಗೆ ಗೊತ್ತಿಲ್ಲ. ಇದನ್ನು ಅರ್ಪಣೆ ಮಾಡಿದ್ದು ಪ್ರಕಾಶಕ ಮಿತ್ರ ಸಹೋದರ ಪುಸ್ತಕ ರತ್ನ ಜಮೀಲ್ ಸಾವಣ್ಣ ಅವರಿಗೆ. ಇದಕ್ಕೆ ಏನು ಕಾರಣ? ಇದಕ್ಕೆ ಕಾರಣ ಬಹಳ ಸರಳ. ಭಾಳಷ್ಟು ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ರಂಗಸ್ವಾಮಿ ಅವ್ರದ್ದು ಪುಸ್ತಕ ಜಮೀಲ್ ಅವ್ರು ಮಾಡ್ತಾ ಇದ್ದಾರೆ, ಅವ್ರದ್ದು ಪುಸ್ತಕಗಳು ಚೆನ್ನಾಗಿ ಓಡ್ತಿದೆ, ಅದಕ್ಕೆ ಗ್ರಾಟಿಟ್ಯೂಡ್, ಅವ್ರಿಗೆ ನಾನು ಗೌರವ ಸೂಚಕವಾಗಿ ಅರ್ಪಿಸ್ಬಿಟ್ಟಿದ್ದೀನಿ. ಗೌರವ ನಾನು ಕೊಡ್ತಿರೋದಲ್ಲ, ಗೌರವ ಅವರು ಪಡ್ಕೊಂಡಿರೋದು. ಅದ್ರ ಹಿನ್ನೆಲೆಯಾಗಿ ಒಂದು ಕತೆ ಹೇಳ್ತೀನಿ. ಆ ಪುಸ್ತಕದಲ್ಲಿ ನೀವು ನೋಡ್ತಾ ಬನ್ನಿ, ಗೆದ್ದವರ ಕತೆ ಅಲ್ಲ, ಸೋತವರ ಕತೆ ಅಲ್ಲ, ಸೋತು ಗೆದ್ದವರ ಕತೆ, ಗೆದ್ದು ಸೋತವರ ತಕ್ಕೆ ಮತ್ತೆ ಎತ್ತು ನಿಂತವರ ಕತೆ. ಅದನ್ನು ನಂದು ಇದು 29ನೇ ಪುಸ್ತಕ. ಸಾವಣ್ಣ ಪ್ರಕಾಶನದಿಂದ ಇದು ನಂದು 10ನೇ ಪುಸ್ತಕ. ಮೊದಲೇ ಹೇಳಿದೆ 10ನೇ ಪುಸ್ತಕ ಅನ್ನೋ ಒಂದು ಕಾರಣಕ್ಕೆ ನಾನು ಅವರಿಗೆ ಅರ್ಪಣೆ ಮಾಡಿದ್ದಲ್ಲ, ಗೌರವ ಕೊಟ್ಟಿದ್ದಲ್ಲ, ಗೌರವ ಪಡ್ಕೊಂಡಿದ್ದು ಅಂತ. ಯಾಕೆ ಅಂತಂದರೆ, ಅಲ್ಲಿರೋ 18 ಮಹನೀಯರ ಜೊತೆಯಲ್ಲಿ ನನಗೆ ಅವ್ರದ್ದು ಒಂದು ಕತೆ ಬರೀಬೇಕು ಅಂತ ಒಂದು ಆಸೆ ಇತ್ತು. ಅದನ್ನ ನಾನು ಅವ್ರಿಗೆ ಹೇಳಿದೆ, ಜಮೀಲ್ಜಿ ನಿಮ್ಮದೇ ಎಂಥ ಫ್ಯಾಸಿನೇಟಿಂಗ್ ಸ್ಟೋರಿ ಇದೆ, ನಮಗೆ ಬೇಕಾಗಿರೋದು ಯಾರೋ ನಮಗೆ ಕಾಣದೇ ಇರೋ ದೂರದಲ್ಲಿರೋ ಹೀರೋಗಳಲ್ಲ, ನಮ್ಮ ಪಕ್ಕದಲ್ಲೇ ಕೂತಿರೋ ಗೌರೀಶ್ ಅವ್ರು ಬೇಕು, ನಮ್ಮ ಪಕ್ಕದಲ್ಲೇ ಇರೋ ಸಂಪ ಅವ್ರು ಬೇಕು, ಪಕ್ಕದಲ್ಲೇ ಇರೋ ಜಮೀಲ್ ಅವ್ರು ಬೇಕು. ಜನ ಏನಾಗುತ್ತೆ ಗೊತ್ತಾ, ರಿಲೇಟ್ ಮಾಡ್ಕೋತಾರೆ. ಅವ್ರು ಬೇಕು ಅಂದರೆ ಒಂದು ಫೋನ್ ಕಾಲವೇ, ನಾನು ನಿಮ್ಮನ್ನು ಭೇಟಿ ಮಾಡಬೇಕಲ್ಲ ಅಂದರೆ ಬಾರಪ್ಪ ನೋಡೋಣ, ಒಂದು ಸೆಲ್ಫಿ ತೇವೆ ಬಾಪ ಅಂತ ಹೆಗಲ ಮೇಲೆ ಕೈ ಹಾಕ್ತೀವಿ. ಏನಾಗುತ್ತೆ, ಅದು ಮನಸ್ಸಿಗೆ ಹತ್ತಿರ ಆಗುತ್ತೆ. ನಾನು ಅದೇ ಹೇಳಿದೆ ಬರೀತೀನಿ ಅಂತ. ಅವ್ರದ್ದು ಸಂಕೋಚ ಪ್ರವೃತ್ತಿ, ನಾನೇನಂಥದ್ದು ಮಾಡಿದ್ದೀನಿ ಬೇಡ ಅಂತಂದರು. ಒಬ್ಬ ವ್ಯಕ್ತಿ ಯಾವುದೋ ಒಂದು ಪ್ರೈವೇಟ್ ಖಾಸಗಿ ಸಂಸ್ಥೆಯಲ್ಲಿ ಒಬ್ಬ ಸೇಲ್ಸ್ಮನ್ ಆಗಿ ವೃತ್ತಿ ಆರಂಭ ಮಾಡಿದ ವ್ಯಕ್ತಿ ಕನ್ನಡ ಪ್ರಕಾಶನಕ್ಕೆ ಬಂದು ಪುಸ್ತಕ ರತ್ನದ ಮಟ್ಟಿಗೆ ಬೆಳೆದು ನಿಲ್ಲಬೇಕು ಅಂದರೆ ಸಾಮಾನ್ಯ ಸಾಧನೆನಾ? ಈ ಮಧ್ಯದ ಪ್ರಯಾಣ ಇದೆಯಲ್ಲ, ನಮ್ಗೆ ಈಸಿ ಕಂಡುಬಿಡುತ್ತೆ. ಎಲ್ಲೋ ಸೇಲ್ಸ್ಮನ್ ಆಗಿದ್ರಂತೆ, ಪುಸ್ತಕ ರತ್ನ ಆಗ್ಬಿಟ್ಟಿದ್ರಂತೆ. 11 ವಿವಿಧ ವ್ಯಾಪಾರ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಸೋಲು ಕಾಣ್ತಾರೆ, ಪ್ರತಿಯೊಂದರಲ್ಲೂ ಸೋಲು. ಸೋತೆ ಅಂತ ಅವ್ರೇನ ಪ್ರಯತ್ನ ಪಡದೆ ಕೂತಿದ್ದಿದ್ರೆ ಇವತ್ತು ಪುಸ್ತಕ ರತ್ನ ಆಗ್ತಿರ್ಲಿಲ್ಲ, ನೀವು ನಾನು ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಆ ಪುಸ್ತಕ ಅವರಿಗೆ ಡೆಡಿಕೇಟು ಆಗ್ತಿರ್ಲಿಲ್ಲ. ಹೀಗೆ ಹೇಳಿ, ಡೆಡಿಕೇಟ್ ನಾನು ಮಾಡಿದ್ದ, ಅವ್ರು ಮಾಡಿಸ್ಕೊಂಡಿದ್ದ, ಅದು ಅವ್ರು ಗಳಿಸ್ಕೊಂಡಿದ್ದು. ಹಾಗಾಗಿ ಆ ಪುಸ್ತಕಕ್ಕೆ ಬೇರೆ ಇನ್ನೊಬ್ಬ ಸೂಕ್ತ ವ್ಯಕ್ತಿ ನನಗೆ ಒಳಿಲಿಲ್ಲ. ನಾನು ಯಾವತ್ತೂ ಆತ್ಮವಂಚನೆ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ಲ. ಹಾಗಾಗಿ ನನ್ನ ಆತ್ಮದ ಕೂಗು ಅದು ಅವ್ರಿಗೆ ಅರ್ಪಣೆ ಆಗಬೇಕು ಅಂತ ಹೇಳ್ತು, ಅದನ್ನು ನಾನು ಅವರಿಗೆ ಅರ್ಪಿಸಿದ್ದೀನಿ. ವಂಡರ್ಫುಲ್. ಸೊ ಹಾಗೆ ಒಳ್ಳೆ ಇಂಟೆನ್ಷನ್ ಇರುವಂಥ ವ್ಯಕ್ತಿಗಳು ಜೊತೆ ಸೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪುಸ್ತಕ ಕೂಡ ಒಂದು ಉದಾಹರಣೆ. ದಯವಿಟ್ಟು ಇದನ್ನು ನೀವು ಕೊಂಡು ಓದಿ. ಈ ಪುಸ್ತಕದ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ. ಇಲ್ಲಿ ನಾನು ಹಿನ್ನುಡಿ ಈಗ ನೋಡಿದೆ ನಾನು, ಇದರಲ್ಲಿ ಒಂದು ಮಾತಿದೆ, ಸೋಲನ್ನು ಆಸ್ವಾದಿಸುವುದನ್ನು ಕಲಿಯಬೇಕು ಅಂತ ಬರೆದಿದ್ದಾರೆ. ಅದ್ರ ಮುಂದೆ ಏಕೆಂದರೆ ಬದುಕಿನ ನಿಜವಾದ ಅರ್ಥ ತಿಳಿದು ಸೋಲು ಮಾತ್ರ ಅನ್ನೋ ಮಾತನ್ನು ಹೇಳಿದ್ದಾರೆ.
ಇದು ಭಾಳಷ್ಟು ಜನರಿಗೆ ಅರ್ಥ ಆಗದಿರುವಂಥ ವಿಚಾರ ಅನಿಸುತ್ತೆ. ಗೆಲುವನ್ನು ಆಸ್ವಾದಿಸೋದು ಎಲ್ರಿಗೂ ಗೊತ್ತು, ಸೋಲನ್ನು ಹೇಗೆ ಆಸ್ವಾದಿಸೋದು ಅನ್ನೋ ಪ್ರಶ್ನೆ ಬರುತ್ತೆ. ಹೌದು ನೋಡಿ, ಮಜಾ, ಬದುಕಿನ ಮಜಾ ಇರೋದೇ ಅದರಲ್ಲಿ. ಯಾಕೆ ಗೊತ್ತಾ, ನಾವೆಲ್ಲರೂ ಗೆಲುವನ್ನು ಆಸ್ವಾದಿಸ್ತೀವಿ. ಗೆಲುವನ್ನು ಆಸ್ವಾದಿಸೋ ಒಂದು ಭರದಲ್ಲಿ ನಮಗೆ ಗೊತ್ತಿಲ್ದಂಗೆ ನಾವು ಸೋಲಿನ ಹತ್ರ ಹೋಗ್ತಾ ಇರ್ತೀವಿ. ಆ ಗೆಲುವು ನಮ್ಮನ್ನು ಮೈಮರೆಸುತ್ತೆ, ಆ ಸೋಲು ಸದಾ ನಮ್ಮನ್ನು ಸನ್ನದ್ಧ ಸ್ಥಿತಿಲಿಡುತ್ತೆ, ನಮ್ಮನ್ನು ಗೆಲುವಿಗೆ ಹತ್ರ ತಗೊಂಡೋಗುತ್ತೆ. ಈಗ ಹೇಳಿ, ನಾವು ಆಸ್ವಾದನೆ ಮಾಡಬೇಕಾಗಿರೋದು ಸೋಲನ್ನ ಗೆಲುವನ್ನು. ಯಾವ ಗೆಲುವು ನಿಮ್ಮನ್ನು ಸೋಲಿನ ದವಡೆಗೆ ಮತ್ತೆ ದೂಕಕ್ಕೆ ರೆಡಿ ಆಗುತ್ತೆ ಅದನ್ನು ನೀವು ಆಸ್ವಾದಿಸ್ಬೇಕು. ಯಾವ ಸೋಲು ನಿಮ್ಮನ್ನು ಗೆಲುವಿನ ದವಡೆಗೆ ಸದಾ ನೂಕುತ್ತೆ ಅದನ್ನು ಆಸ್ವಾದಿಸ್ಬೇಕು. ಆಸ್ವಾದಿಸಬೇಕಾಗಿರೋದು ಸೋಲನ್ನು. ಗೆಲುವಿನಲ್ಲಿ ನಾವು ಹೆಚ್ಚು ಚಿಂತನೆ ಮಾಡಬೇಕು, ಸೋಲಿನಲ್ಲಿ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಆತ್ಮವಿಮರ್ಶನೆ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಡೋದನ್ನು ನೋಡ್ತಾ ಹೋಗಬೇಕು. ಹಾಗಾಗಿ ಪ್ರತಿಯೊಂದು ಗೆಲುವು ಗೆಲುವಲ್ಲ, ಪ್ರತಿಯೊಂದು ಸೋಲು ಸೋಲಲ್ಲ. ಇದೊಂದು ತತ್ವಜ್ಞಾನ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಝೋನು, ಒಂದು ಮನಸ್ಥಿತಿ ಅಂದರೆ ಏನಲ್ಲ, ಎಲ್ಲ ಗೆಲುವುಗಳು ಗೆಲುವಲ್ಲ, ಎಲ್ಲ ಸೋಲುಗಳು ಸೋಲಲ್ಲ. ಆ ಒಂದು ತತ್ವಜ್ಞಾನನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬದುಕು ಸುಂದರ, ಗೆಲ್ತಾನೆ ಹೋಗ್ತೀವಿ ನಾವು. ಮೊನ್ನೆ ನಮ್ಮ ಯಾರು ಹೇಳಿ ರೋಹಿತ್ ಶರ್ಮಾ ಒಂದು ಮಾತು ಹೇಳಿದರು, ನನಗೆ ಇನ್ನೂ ಒಂದಷ್ಟು ಟ್ರೋಫಿಗಳನ್ನ ಗೆಲ್ಲಬೇಕಾಗಿದೆ, ಆ ಕೆಪಾಸಿಟಿ ನನ್ನ ಹತ್ರ ಇದೆ, ಯಾಕೆಂದರೆ ಟ್ರೋಫಿ ಗೆಲ್ಲೋದು ನನಗೆ ಈಗ ಹ್ಯಾಬಿಟ್ ಆಗಿದೆ, ಗೆಲ್ಲಬೇಕು ಅಂತ ನನ್ನ ಮಾತನ್ನ ಹೇಳಿದ್ದಾರೆ. ಸರ್, ಈಗ ಈ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಇನ್ನೊಂದು ವ್ಯಕ್ತಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಬಗ್ಗೆ ಕೇಳಬೇಕಂತ ನನಗನ್ಸುತ್ತೆ. ನಿಮ್ಮ ಲೈಫಿನ ಈ ಎತ್ತರದ ಹಿಂದೆ ಕೂಡ ಒಂದು ಕಥೆ ಇರುತ್ತೆ, ಒಂದು ಸಾಮಾನ್ಯ ಬದುಕಿರುತ್ತೆ, ಅಥವಾ ಒಂದು ಕೆಳಗಡೆ ಇದ್ದಿರುವಂಥ ಒಂದು ಸ್ಥಿತಿ ಇರುತ್ತೆ. ಸೊ ನಿಮ್ಮ ಯಾವ ಲೈಫಿನ ಯಾವ ಘಟನೆಯ ಮೂಲಕ, ಯಾವ ವಿಚಾರದ ಮೂಲಕ, ಯಾವ ಪ್ರಯತ್ನದ ಮೂಲಕ, ಯಾರ ಸ್ಫೂರ್ತಿಯ ಮೂಲಕ ನೀವು ಈ ಎತ್ತರ ಇರೋಕ್ಕೆ ಸಾಧ್ಯ ಆಯಿತು ರಂಗಸ್ವಾಮಿ? ಸಿಂಪಲ್, ಎಲ್ಲದಕ್ಕೂ ಅಷ್ಟೇ. ಯಾವುದೋ ಒಂದು ಸನ್ನಿವೇಶ ಇರುತ್ತೆ, ಜನ ಇರ್ತಾರೆ, ಒಂದು ಮಾತು ಹಾಡ್ತಾರೆ. ನಾವು ಇವತ್ತು ಹೇಳ್ಬೋದು, ಈಸಿಯಾಗಿ ಒಂದು ಮಾತು ಹೇಳ್ತೀವಿ ನಾವು, ಜಗತ್ತು ಆಡೋ ಮಾತಿಗೆ ಕಿವಿ ಆಗಬಾರ್ದು, ಅವ್ರು ಹೇಳಿದ್ರು ಇದು, ಆದರೆ ಅದು ಹೇಳೋದು ಸುಲಭ, ಅದು ನೇರವಾಗಿ ಹೃದಯಕ್ಕೆ ನಾಟುತ್ತೆ. ಒಂದಷ್ಟು ಜನ ಇವನೇನೂ ಪ್ರಯೋಜನಕ್ಕೆ ಬರಲ್ಲ ಅಂತ ಶರ ಹೊರಡಿಸ್ಬಿಡ್ತಾರೆ, ನಿಮ್ಮನ್ನ ರೈಟ್ ಆಫ್ ಮಾಡಿಸ್ಬಿಡ್ತಾರೆ. ನಮ್ಮ ಒಂದು ಅಕೌಂಟಿಂಗ್ ಭಾಷೆಯಲ್ಲಿ ಹೇಳೋದಾದ್ರೆ ರೈಟ್ ಆಫ್ ಮಾಡಿಬಿಡ್ತಾರೆ, ಅವನ ಕೈಲಿ ಇನ್ನೇನೋ ಆಗಲ್ಲ ಕಣೋ. ಸೊ ಅದು ಹೇಳಿಬಿಡ್ತಾರೆ. ಅದು ಹೇಳಿದಾಗ ಆ ಕಿಚ್ಚು ಅನ್ನೋದು ಬರಬೇಕು ಮನುಷ್ಯನಲ್ಲಿ. ಆ ಕಿಚ್ಚು ಇವತ್ತು ಜನದಲ್ಲಿ ಕಡಿಮೆ ಆಗಿರೋದ್ರಿಂದ ಅಷ್ಟೇ ಅವ್ರು ಹಂಗೆ ಉಳ್ಕೋತಾರೆ. ನಿಮ್ಮಲ್ಲಿ ಕಿಚ್ಚಿದ್ರೆ ಅದು ನಿಮ್ಮನ್ನು, ಈಗ ನೋಡಿ, ಒಂದು ಬೆಂಕಿ ನೀವು ಎಷ್ಟೊತ್ತು ಅಂತ ಒಂದು ಬಟ್ಟೆಯಲ್ಲಿ ಕಟ್ಟಿಡೋಕ್ಕೆ ಸಾಧ್ಯ? ಕೆಂಡ ಅದು ಆ ಬಟ್ಟೆನೇ ಸುಟ್ಟು ಈಚೆ ಬಿದ್ದೇ ಬೀಳ್ಬೇಕಲ್ವ. ಗಾಳಿ, ನೀರು, ಎಲ್ಲಿ ಜಾಗ ಸಿಕ್ಕಿದ್ರಲ್ಲಿ ಮಾಡ್ಕೋತಾ ಹೋಗುತ್ತಲ್ವ. ಯಾರೂ ನಮಗೆ ಜಾಗ ಬಿಟ್ಕೊಡೋದಿಲ್ಲ ಈ ಸಮಾಜದಲ್ಲಿ, ನಮ್ಮ ಜಾಗನ ನಾವೇ ಸೃಷ್ಟಿ ಮಾಡ್ಕೋತಾ ಹೋಗ್ಬೇಕು. ಹೀಗೆ 10 ಜನ ಏನೋ ಒಂದು ಮಾತು ಹೇಳ್ತಾರೆ, ಆ ಮಾತೇ ಸ್ಫೂರ್ತಿ ಆಗುತ್ತೆ. ಇಲ್ಲಪ್ಪ, ನಾವು ಹಿಂಗೆ ಬದುಕಬಾರ್ದು. ನನ್ನ ಬದುಕಿಗೆ ನೀವು ಕೇಳೋದಾದ್ರೆ ನನಗೆ ನನ್ನಪ್ಪ ಸ್ಫೂರ್ತಿ. ನನ್ನಪ್ಪ ಯಾತಕ್ಕೆ ಸ್ಫೂರ್ತಿ ಅಂದರೆ, ಅದು ಇವತ್ತಿನ ಒಂದು ವ್ಯಾಖ್ಯಾನ ಏನಿದೆ, ಯಶಸ್ಸಿನ ವ್ಯಾಖ್ಯಾನ. ಇವತ್ತು ಅಲ್ಲಿರೋ 18 ಮಹನೀಯರದ್ದು ನಾನು ಅಲ್ಲಿ ನೆಟ್ವರ್ಕ್ ಬರಿತಾ ಹೋಗ್ತೀನಿ. ಪ್ರತಿಯೊಬ್ಬರದ್ದು ನೀವು ನೋಡಿದ್ರೆ ಅವರ ಬದುಕಿನಿಂದ ಕಲಿಯಬೇಕಾದ ಪಾಠಗಳೇನು ಅಂದರೆ, ಅವರು ಗೆದ್ದರು ಯಾಕೆ ಗೆದ್ದರು, ಸೋತರು ಯಾಕೆ ಸೋತರು, ಮತ್ತು ಗೆದ್ದರು ಯಾಕೆ ಗೆದ್ದರು, ಅದು ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋಗ್ತೀನಿ ನಾನು, ಪಾಯಿಂಟ್ ವೈಸ್ ಕೊಡ್ತಾ ಹೋಗ್ತೀನಿ. ಈ ಕಾರಣಗಳಿಂದ ಸೋತರು, ಈ ಕಾರಣದಿಂದ ಗೆದ್ದರು, ಈ ಕಾರಣದಿಂದ ಮತ್ತೆ ಬಿದ್ದರು, ಈ ಕಾರಣದಿಂದ ಮತ್ತೆ ಎದ್ರು ಅಂತ. ಅದ್ರ ಜೊತೆಗೆ ಅವರು ಸ್ಟಾರ್ಟ್ ಮಾಡಿದಾಗ ಅವ್ರು ಎಲ್ಲಿದ್ದರು, 0 ಇದ್ರ, ನೆಗೆಟಿವ್ ಇದ್ರ, ಇವತ್ತು ಎಷ್ಟು ಮಿಲಿಯನ್, ಎಷ್ಟು ಬಿಲಿಯನ್ನು. ಫಾರ್ ಎಕ್ಸಾಂಪಲ್ ಅಲ್ಲಿ ಸರ್ ಜೇಮ್ಸ್ ಡೈಸನ್ ಅಂತ ಒಬ್ರನ್ನ ಬರೀತೀನಿ. ಅವರು 147, ನಮ್ದು ಇದೇನಿದೆ ವಿಶ್ವದ ಅತಿ ದೊಡ್ಡ ಶ್ರೀಮಂತರ ಪಟ್ಟಿಲಿ, ಫೋರ್ಬ್ಸ್ ಪಟ್ಟಿಲಿ 147ನೇ ಸ್ಥಾನದಲ್ಲಿದ್ದಾರೆ. ಅವರು ಅಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಎಲಾನ್ ಮಸ್ಕು ಇವತ್ತು ನಂಬರ್ 1 ಸ್ಥಾನದಲ್ಲಿದ್ದಾನೆ, ಅವರು ಅಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಅದ್ಯಾಕೆ 147 ಅಂದರೆ, ದ ಕಾಮನ್ ಫ್ಯಾಕ್ಟರ್, ಕಾಮನ್ ಬೇಸ್ ಏನಿದೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಈ ಮಾತನ್ನ ಹೇಳಿದೆ ಅಂದರೆ, ಯಶಸ್ಸು ಅನ್ನೋದಕ್ಕೆ ನಮ್ಮಲ್ಲಿ ವ್ಯಾಖ್ಯಾನ ಇದೆಯಲ್ಲ, ಏನಾಗಿದೆ ಇವತ್ತು, ಹಣ ಮಾಡಿದವನು ಯಶಸ್ಸು ಅಂತ. ನಿಮ್ಮ ಹಿಂದಿನ ಪ್ರಯತ್ನಗಳನ್ನ ಜನ ನೋಡೋದಿಲ್ಲ, ಜನ ನೆನ್ಪಿಟ್ಕೊಳ್ಳೋದಿಲ್ಲ. ಸಮಾಜ ಅಂತೂ ರೈಟ್ ಆಫೇ ಮಾಡಿಬಿಡುತ್ತೆ. ಆ ಕಮರ್ಷಿಯಲ್ ಸಕ್ಸಸ್ ಏನಿದೆ ಅದು ಬಹಳ ಇಂಪಾರ್ಟೆಂಟು. ಯಶಸ್ಸು ಈಸ್ ಈಕ್ವಲ್ ಟು ಮನಿ ಅಂತ, ಅದು ತಪ್ಪು. ನನಗೂ ಅದು ಇಷ್ಟ ಇಲ್ಲ, ಅದನ್ನು ನಾವು ತಗೋಬೇಕು ಅಂತಿಲ್ಲ. ಹಣ ಮಾಡಿದವರೆಲ್ಲ ಯಶಸ್ವಿಗಳು ಅನ್ನೋ ಕಾನ್ಸೆಪ್ಟೇ ನನಗಿಷ್ಟ ಇಲ್ಲ. ಆದರೆ ಗಿವ್ ಮಿ ಬೆಟರ್ ಆಪ್ಷನ್, ಗಿವ್ ಮಿ ಬೆಟರ್ ಸೊಲ್ಯೂಷನ್, ಗಿವ್ ಮಿ ಬೆಟರ್ ಡೆಫಿನಿಷನ್ ಏನಿದೆ. ಇವತ್ತು ಸಾರ್ವಜನಿಕವಾಗಿ ಎಲ್ಲರೂ ಯಾವುದು ಒಪ್ಕೊಂಡಿದ್ದಾರೆ ಡೆಫಿನಿಷನ್ನು, ವಿ ಹ್ಯಾವ್ ಟು ಗೋ ಬೈ ದಟ್ ಡೆಫಿನಿಷನ್. ಆ ಡೆಫಿನಿಷನ್ ಪ್ರಕಾರ ನನ್ನಪ್ಪ ಕಮರ್ಷಿಯಲಿ ಫೇಲ್ಯೂರ್ ಆತ ಆಗಿರಲಿಲ್ಲ. ಅದು ಒಂದು ಕಿಚ್ಚು. ಅದೇನಾಗುತ್ತೆ, ಇವತ್ತು ಬೆಳಗ್ಗೆ ಮಾತಾಡ್ಬೇಕಾದ್ರೆ ಜಗದೀಶ್ ಶರ್ಮಾ ಅವರು ನನಗೊಂದು ಮಾತು ಹೇಳ್ತಾ ಇದ್ರು.
ಒಂದು ಗೀತೆಯಲ್ಲಿ ಒಂದು ಉಲ್ಲೇಖ ಬರುತ್ತಂತೆ, ನಮ್ಮ ಸರೀಕರನಿಗೆ, ನಮ್ಮ ಸಮಕಾಲೀನರು ಮತ್ತು ಸರೀಕರ ನಡುವೆ ನಾವು ಯಾವತ್ತೂ ಒಂದು ಹೆಜ್ಜೆ ಮುಂದೆ ಇರೋ ಮಟ್ಟಕ್ಕೆ ಬೆಳಿಬೇಕು, ಅದು ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಅದಿರಬೇಕು ಅಂತ. ಹೌದು ಹೌದು. ಹಾಗೆ ಅದು ಹಂಗಾದಾಗ ಅವರು ಸುತ್ತಮುತ್ತ ಇದ್ದವರಿಗೆ ಅದು ಸಹಜವಾಗಿ ಬರುತ್ತೆ, ಅಯ್ಯೋ ನನ್ನ ಅಪ್ಪನಿಗೆ ಸಮಾಜದಲ್ಲಿ ಒಂದು ಮರ್ಯಾದೆ ಸಿಗ್ತಾ ಇಲ್ಲ, ಸಾಮಾನ್ಯ ಜನರಿಗೆ ಸಿಗ್ತಾ ಇರುವಂಥ ಒಂದು ಕನಿಷ್ಠ ಒಂದು ಏನಿದೆ ಸೌಜನ್ಯ ಒಂದು ಅಥವಾ ಒಂದು ಬೆಲೆ ಅದು ಕೂಡ ಸಿಗ್ತಾ ಇರಲ್ಲ. ನಮ್ಮ ಸಮಾಜ ಸಾಹುಕಾರನ ಯಾವ ರೀತಿ ಕೆಟ್ಟೋದು ಅಂತ ನೋಡುತ್ತೆ, ಬಡವನ್ನ ಅದಕ್ಕಿಂತ ನಿಕೃಷ್ಟವಾಗಿ ನೋಡುತ್ತೆ, ಅದನ್ನ ನಾವು ಬಿಟ್ಬಿಡ್ತೀವಿ. ಈ ಆವರೇಜ್ ಜನ ಯಾರು ಇರ್ತೀವಿ ನೋಡಿ, ಒಂದು 70-80% ಆವರೇಜ್ ಜನ, ಕೆಳಗಡೆ ಬಡತನ ಅಥವಾ ಅದಕ್ಕಿಂತ ಕೆಳಗಡೆ ರೇಖೆ ಇರೋ ಒಂದು 20-30-40 ಜನನ ಅಷ್ಟು ನಿಕೃಷ್ಟವಾಗಿ ಕಾಣ್ತೀವಿ. ಸಾಹುಕಾರನ ಭಯದಿಂದ ನೋಡ್ತೀವಿ, ನಿಕೃಷ್ಟ ಫೇಕ್ ರೆಸ್ಪೆಕ್ಟ್ ಮಾಡ್ತೀವಿ. ಆದ್ರೆ ಹಿಂದೆ ಅವ್ರನ್ನ ಬೈಕೊಂಡ್ರು ಅವ್ರಿಗೊಂದು ಮರ್ಯಾದೆ ಅಂತೂ ಬೈಕಾರ ಕೊಡ್ತೀವಿ. ಈ ಬಡವ್ರನ್ನ ಅದು ನೋಡೋದಿಲ್ಲ. ಆ ರೇಖೆಯಲ್ಲಿ ಇದ್ದಾಗ ನಿಮ್ಗೆ ಅದರ ಅರಿವಾಗ್ತದೆ, ಅಯ್ಯಯ್ಯೋ ಇದು ಹಿಂಗಲ್ಲ, ಈ ಸಮಾಜ ನನ್ನ ನಡೆಸ್ಕೊಳ್ಳೋ ರೀತಿನೇ ಸರಿ ಇಲ್ಲ. ಈಗ ಹಾಗಾದ್ರೆ ಏನು ಮಾಡಬೇಕು? ನಾನು ಹೇಳಿದೆ, ಅದು ಕೇಳಿ ಪಡ್ಕೊಳ್ಳೋದಲ್ಲ ಗೌರವನ, ಇನ್ನೊಂದನ್ನ ಗಳಿಸ್ಕೊಳ್ಳೋದು. ಆ ಗಳಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಹೋಗ್ಬೇಕು. ಸೊ ಮೈ ಫಾದರ್ ಇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮೀ, ಹೌ ನಾಟ್ ಟು ಬಿ, ಹೇಗಿರಬಾರ್ದು, ಈ ಸಮಾಜ ಹೆಂಗಿದೆ, ಈ ಸಮಾಜಕ್ಕೆ ನಾವು ಹೇಗಿರಬೇಕು ಅನ್ನೋದನ್ನು ನನ್ನ ಅಪ್ಪ ಹೇಳ್ಕೊಟ್ಟ. ಹೇಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ನಾನೇನೋ ನಾನು ಅಪ್ಪನ ಬೈತಾ ಇದ್ದೀನಿ ಅಂತ ಅನ್ಕೊಳ್ಳೋದಲ್ಲ, ಖಂಡಿತ ನಾನು ಬೈತಾ ಇಲ್ಲ. ಅವ್ರಿಗೆ ಕೈಲಾದ ಯಾವ ಅಪ್ಪ ಅಮ್ಮನಿಗೆ ತನ್ನ ಮಕ್ಕಳಿಗೆ ಒಳ್ಳೆ ಸವಲತ್ತು ಕೊಡಬಾರ್ದು ಅಂತ ಇರುತ್ತೆ? ಯಾರಿಗೆ ನಾನು ಸಕ್ಸಸ್ಫುಲ್ ಆಗಬಾರ್ದು, ನಾನು ಫೇಲ್ಯೂರ್ ಆಗಬೇಕು ಅಂತ ನನಗೂ ಇಲ್ಲ, ನಿಮಗೂ ಇಲ್ಲ, ನನ್ನ ಅಪ್ಪನಿಗೂ ಇರಲಿಲ್ಲ. ಬಟ್ ಪರಿಸ್ಥಿತಿ ಸನ್ನಿವೇಶ ಏನಾಗುತ್ತೆ, ಇಲ್ಲೂ ಅದೇ ಕಥೆಗಳೇ ಇರೋದಲ್ಲಿ. ಎಷ್ಟು ಅಂದರೆ ಅಬ್ರಹಾಂ ಲಿಂಕನ್ ಅವ್ರನ್ನೇ ನೋಡಿ ನೀವು, ಅಲ್ಲಿ ನೋಡಿದಾಗ ಅವ್ರದ್ದು ರಿಸೆಷನ್ ಬಂದ್ಬಿಡುತ್ತೆ ಅಮೆರಿಕದಲ್ಲಿ. ಅವರು ಇದಾಗಿ ವಕೀಲರಾಗಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಹೋಗೋ ಟೈಮ್ ಅವ್ರಿಗೆ ರಿಜೆಕ್ಷನ್, ಅವ್ರದ್ದು ಅಷ್ಟೇ, ಸೋಲು 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 ಸೋಲು, ಬರೀ ಸೋಲೆ. ನೀವು ಅವ್ರದ್ದು ಹಾದಿ ನೋಡಿದ್ರೆ ಮೇಜರ್ ಗೆಲುವೆರಡು, ಅವರು ಪ್ರೆಸಿಡೆಂಟ್ ಆಗ್ತಾರೆ, ಅವ್ರು ಬಿಟ್ಟು ಬಿಡೋಕ್ಕೆ 1000 ಕಾರಣ ಇತ್ತು. ಹಾಗಾಗಿ ಸೊ ನಾವು ಅದು ಕಮರ್ಷಿಯಲ್ ಸಕ್ಸಸ್ ಅನ್ನೋದು ಸಿಗೋ ತನಕ ಸಮಾಜ ನಿಮ್ಮನ್ನ ಗುರುತಿಸಲ್ಲ. ಇವತ್ತಿನ ಡೆಫಿನಿಷನ್ ಅದು ಗುರುತಿಸೋ ಥರಕ್ಕೆ ನಾವು ಹೋಗ್ಬೇಕು. ಅದಕ್ಕೆ ಇನ್ಸ್ಪಿರೇಷನ್ ಯಾರು ಆಗ್ಬೋದು, ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಎದುರುಗಡೆ ಇರೋ ಸ್ನೇಹಿತ ಆಗ್ಬೋದು, ಯಾರನ್ನೂ ಆಗ್ಬೋದು. ಎಸ್. ಸೊ ಆ ಸಕ್ಸಸ್ ಸಿಕ್ಕ ಮೇಲೆ ನೀವೇನು ಮಾಡ್ತೀರಿ, ಹೇಗೆ ಉಳಿಸ್ಕೊಳ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಖಂಡಿತ. ಸೊ ಆ ಥರ ಒಂದು ಪ್ರಯತ್ನದ ಕುರಿತಾಗಿ ನಾನೆಂದಿಗೂ ಸೋಲುವುದಿಲ್ಲ, ಸೋತರದು ನಾನಲ್ಲ ಅನ್ನೋ ಒಂದು ಪುಸ್ತಕನ ನಮ್ಮ ರಂಗಸ್ವಾಮಿ ಬರೆದಿದ್ದಾರೆ. ಸರ್, ಮುಗಿಸೋಕಿನ ಮುಂಚೆ ನಮ್ಮ ಇದರಲ್ಲಿ ಇಂಡಿಯಾದವರು 2 ಇದ್ದಾರಾ, 3 ಜನ ಇದ್ದಾರಾ? ಸಂದೀಪ್ ಅಗರ್ವಾಲ್ ಇದ್ದಾರೆ, ಅಮಿತಾಬ್ ಬಚ್ಚನ್ ಇದ್ದಾರೆ. ಓಕೆ. ಸೊ ಈ ಪುಸ್ತಕನ ದಯವಿಟ್ಟು ಓದಿ ಅಂತ ನಾನು ಕೇಳ್ಕೊಳ್ತೀನಿ. ಯಾವುದೋ ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ. ಇದರಲ್ಲಿ 2-3 ಘಟನೆಗಳನ್ನ ಇದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ 1-2 ನಿಮಿಷದಲ್ಲಿ. ನೋಡಿ, ಇಲ್ಲಿ ಸರ್ ಜೇಮ್ಸ್ ಡೈಸನ್ ಅಂತ ಒಬ್ಬರನ್ನ ನಾನು ಬರೆದಿದ್ದೀನಿ. ಯಾವಾಗಲೂ ನಮ್ಮ ಹುಟ್ಟು ಬಡತನದಲ್ಲೇ ಆಗಬೇಕು, ಆಮೇಲೆ ಅವ್ರು ಸಾಹುಕಾರರಾದರು. ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ರ್ಯಾಕ್ಸ್ ಟು ರಿಚ್ ಕತೆ ಅಲ್ಲ ಇದು. ಏನೋ ಒಂಥರ ನಾನು ಅದನ್ನ ಹಂಗೆ ಬರೆದೂ ಇಲ್ಲ, ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕರುಣಾಜನಕವಾಗಿ ಅಯ್ಯೋ ಬಡತನದಲ್ಲಿದ್ದ, ಕಷ್ಟಪಟ್ಟು ಅವನ ಮೇಲೆ ಬಂದ, ನಂದು ಉದ್ದೇಶನೇ ಅಲ್ಲ. ಪ್ರಾಕ್ಟಿಕಲ್ ಆಗಿರಬೇಕು ಮನುಷ್ಯ. ಅಲ್ಲೇನೋ ಭಾವನೆಗಳನ್ನ ಕೆರಳಿಸಿ ಪುಸ್ತಕ ಮಾರಾಟ ಆಗಲಿ, ಖಂಡಿತ ಅದು ಉದ್ದೇಶನೇ ಅಲ್ಲ. ಉದ್ದೇಶ ಏನು ಅಂದರೆ, ಒಬ್ಬ ವ್ಯಕ್ತಿ ಹುಟ್ಟು ಎಲ್ಲೇ ಇರಲಿ ಪ್ರಯತ್ನದಿಂದ ಅವನು ಪರಮಾತ್ಮನ ಪಡ್ಕೋಬೋದು ಅನ್ನೋದನ್ನ ಹೇಳೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಸರ್ ಜೇಮ್ಸ್ ಡೈಸನ್ ಏನಿದ್ದಾರೆ, ಅವರು ಒಳ್ಳೆ ಇರೋವಂಥ ಸ್ಥಿತಿವಂತ ಮನೆತನದಲ್ಲೇ ಹುಟ್ಟಿದವರು, ಅವ್ರೇನು ಬಡವರಲ್ಲ. ಆದರೆ ಅವರು ತಗೊಂಡ ದಾರಿ ಇದೆಯಲ್ಲ, ಎಂಥ ಕಠಿಣ ದಾರಿ ಅಂತಂದರೆ, ನಾವು ಇವತ್ತೆಲ್ಲ ಡೈಸನ್ ಇದು ಏನು ಹೇಳ್ತಾರೆ, ವ್ಯಾಕ್ಯೂಮ್ ಕ್ಲೀನರ್ಗಳು ಕೇಳ್ತೀವಿ. ಜಗತ್ತಿನ 47 ದೇಶಗಳಲ್ಲಿ ಇವತ್ತು ಅವ್ರದ್ದು ಸಂಸ್ಥೆ ಇದೆ, ಆಯಿತಾ. ಸಹಸ್ರಾರು ಕೋಟಿ ಟರ್ನ್ ಓವರ್ ಇದೆ ಸಂಸ್ಥೆ. ಅವರು ಹೆಂಗೆ ಅಂದರೆ, ನಮ್ಮ ನಾರಾಯಣ ಮೂರ್ತಿಯವರು ಹೇಗೆ ನಮ್ಮ ಸುಧಾಮೂರ್ತಿಯವರು ಕೊಟ್ಟು 10,000ದಲ್ಲಿ ಕಂಪನಿ ಕಟ್ಟಿದ್ರು, ಹೀಗೆಲ್ಲ ನಾವು ಕತೆ ಕೇಳ್ತೀವಿ. ಪ್ರತಿಯೊಂದು ಹಿಂದೆನೋ ಒಂದು ಕತೆ ಇರುತ್ತೆ, ನಮಗದು ಗೊತ್ತಾಗ್ತಿರಲ್ಲ ಅಷ್ಟೇ. ಡೈಸನ್ನು ಎಂಥ ಸ್ಥಿತಿಗೆ ಬಂದುಬಿಡ್ತಾರೆ ಅಂದರೆ, ಅವ್ರ ಹೆಂಡತಿ ದುಡಿತಾ ಇರ್ತಾರೆ, ಹೆಂಡತಿ ಮನೆ ನಡೆಸ್ತಾ ಇರ್ತಾರೆ, ಇವರು ವರ್ಷಾನುಗಟ್ಟಲೆ ಕನಿಷ್ಠ 4 ವರ್ಷಗಳ ಕಾಲ ಆ ಸ್ಟ್ರಗಲ್ ಪೀರಿಯಡ್ ಇರುತ್ತೆ. ಒಂದಲ್ಲ ಎರಡಲ್ಲ, 5,127 ಬಾರಿ ಪ್ರೋಟೋಟೈಪ್ ಮಾಡೋದ್ರಲ್ಲಿ ಸೋತೋಗ್ತಾರೆ. ಓಕೆ, ಅಂದ್ರೆ ಪ್ರೋಟೋಟೈಪ್ ಅಂದ್ರೆ ಅದು ಹಿಂಗೆ ಪರ್ಫೆಕ್ಟ್ ವ್ಯಾಕ್ಯೂಮ್ ಕ್ಲೀನರ್ ಇತ್ತು. ಆದ್ರೆ ಅದೇನಾಗುತ್ತೆ, ನೀವು ಅದನ್ನ ಮಾಡಿದಾಗ ಅದಕ್ಕೆ ನೋ ಪ್ಲಾಸ್ಟಿಕ್ ಅಂತ ಅವ್ರು ಮಾಡಿದ್ರು. ಹಿಂದೆ ನೋಡಿದ್ರೆ ನೀವು ಎಲ್ಲ ವ್ಯಾಕ್ಯೂಮ್ ಕ್ಲೀನರ್ಲು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಬರೋದು, ಅದೆಲ್ಲ ಬರೋದು, ಅದನ್ನ ತೆಗಿಯೋದು, ಇದಾಕೋದು, ಏನೇನೋ ಮಾಡೋದು. ಸೊ ಅವ್ರು ನೋ ಪ್ಲಾಸ್ಟಿಕ್, ಆಲ್ ಕ್ಲೀನ್ ಅನ್ನೋದು ಒಂದು ಡೈಲಾಗ್ ಅವ್ರು ತೊಗೊಂಡು ಬರ್ತಾರೆ. ಆ ಥರದ್ದು ಕೊಡ್ತೀನಿ ಅಂತ ಸಮಾಜಕ್ಕೆ ಕೇಳಿರ್ತಾರೆ, ಫೇಲ್ ಆಗ್ತಾರೆ. 5,127 ಬಾರಿ, 5,128ನೇ ಬಾರಿ ಅವರು ಗೆಲ್ತಾರೆ. ಥಾಮಸ್ ಆಲ್ವಾ ಎಡಿಸನ್ ಅವ್ರದ್ದು ಕತೆ ಇದೆ, ಅವರು ಹಾಗೆ ಮಾಡಿಬಿಡ್ತಾರೆ. ಏನಂದರೆ, ಅವತ್ತಿನ್ನೂ ಈ ಬಲ್ಪ್ ಉತ್ಪತ್ತಿ ಆಗಿರಲ್ಲ, ಸೃಷ್ಟಿ ಆಗಿರೋದಿಲ್ಲ. ಅವರು ಸಮಾಜದ ಮುಂದೆ ಬಂದು ಹೇಳ್ಬಿಡ್ತಾರೆ, ನಾನು ಬಲ್ಪ್ ಕಂಡಿಡ್ದುಬಿಟ್ಟಿದ್ದೀನಿ ಅಂತ ಹೇಳ್ತಾರೆ.
ಏನು ಫ್ಯೂ ಡೇಸಲ್ಲಿ ಅಲ್ಲಿ ನಿಮ್ಮ ಪ್ರೆಸೆಂಟ್ ಇಟ್ ಇನ್ ಫ್ರಂಟ್ ಆಫ್ ದ ಸೊಸೈಟಿ ಅಂತ ಹೇಳಿಕೆ ಕೊಟ್ಬಿಡ್ತಾರೆ. ಏನು ಹಿಂದೆ ಬಿದ್ದುಬಿಡ್ತಾರೆ. ಯಾರು ಹೂಡಿಕೆದಾರರು ಗೊತ್ತಲ್ಲ, ಹಣದ ತೈಲಿ ಹಿಡ್ಕೊಂಬಂದು ಕೋಟಿ ಕೋಟಿ ಸುರಿತಾರೆ. ವಾರ ಆಗುತ್ತೆ, ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 6 ತಿಂಗಳಾಗುತ್ತೆ, 8 ತಿಂಗಳಾಗುತ್ತೆ, 10 ತಿಂಗಳಾಗುತ್ತೆ, ಬಲ್ಪೇ ರೆಡಿ ಇಲ್ಲ. ಅವ್ರು ಇನ್ನೊಂದು ವಾರದಲ್ಲಿ ಹೇಳ್ಬಿಡ್ತೀನಿ, ನಾನು ಅದನ್ನು ಪ್ರೋಟೋಟೈಪ್ ಇದೆ, ರೆಡಿ ಇದೆ, ಅದನ್ನು ಹೆಂಗಾಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟಿರ್ತಾರೆ. ಅದು ಆಗೋದಿಲ್ಲ. ಜನ ಅವ್ನು ಹೇಳ್ತಾರೆ ಇವನು ಸುಮ್ಮನೆ ಬಾಯಿ ಬಡ್ಕ ಅಂತ. ಥಾಮಸ್ ಆಲ್ವಾ ಎಡಿಸನ್ನ ಜನ ಆಡ್ಕೊಂಡು ಹೋಗ್ತಾರೆ. ಲಾಫಿಂಗ್ ಸ್ಟಾಕ್ ಅಂತ ನಾವು ಏನು ಹೇಳ್ತೀವಿ, ಅದು ಇಡೀ ಊರು ಥಾಮಸ್ ಆಲ್ವಾ ಎಡಿಸನ್ ಅಂದರೆ ಅವನು ಹುಚ್ಚ ಅನ್ನೋ ಮಟ್ಟದಲ್ಲಿ ಆಡ್ಕೊಂಡು ನಗ್ತಾ ಇರುತ್ತೆ. ಅವ್ರು ಅದನ್ನು ಕೇಳಿಸ್ಕೊಳ್ಳೋದಿಲ್ಲ. ಹೋಗಿ ಈ ಲಾಕ್ಸ್ ಹಿಮ್ಸೆಲ್ಫ್ ಇನ್ ದ ಲ್ಯಾಬ್. ವರ್ಷ ಆಗುತ್ತೆ, 12 ತಿಂಗಳ ನಂತರ ಬಂದು ತೋರಿಸ್ತಾರೆ. ಹೌದು ಬಲ್ಪ್ ಇದೆ, ಹತ್ಕೊಂತು ಉರಿತು, ಆದರೆ ಅದು ಹೋಲ್ಡರೇ ಇಲ್ಲ. ಇವತ್ತೆಲ್ಲ ನಮಗೆಲ್ಲ ಈಸಿ ಕಾಣ್ತಾ ಇದೆ, ಹೋಲ್ಡರ್ ಇದೆ, ಹೋಲ್ಡರ್ಗೆ ಸಿಕ್ಕಿಸ್ಬಿಟ್ಟಿರ್ತೀವಿ. ಅವತ್ತು ಹೋಲ್ಡ್ರೇ ಇನ್ವೆನ್ಷನ್ ಆಗಿಲ್ಲ ಇನ್ನು. ತಿರ್ಗಿ ಅದನ್ನೂ ಅವರೇ ಕಂಡು ಹಿಡಿತಾರೆ ಕೂತ್ಕೊಂಡು. ಬಲ್ಪ್ ಏನೋ ಹತ್ಕೊಂಡ್ಬಿಡ್ತಪ್ಪ, ಏನಂದ್ರೆ ನಿಮ್ಮ ಲ್ಯಾಬಲ್ಲಿ ಹತ್ತಿಸ್ಬಿಟ್ಟೆ, ಅದನ್ನ ಪ್ರಾಕ್ಟಿಕಲಲ್ಲಿ ಗಲ್ಲಿಲಿ ಮನೇಲಿ ಹೆಂಗೆ ಹಾಕ್ತೀರಿ, ಅದಿಲ್ವಲ್ಲ. ಸೊ ಅಂಥ ಕತೆ ಇದೆ. ನಮ್ಗೆಲ್ರಿಗೂ ಗೊತ್ತಿರೋ ರಿಚರ್ಡ್ ಬ್ರಾನ್ಸನ್ ವರ್ಜಿನ್ ಏರ್ಲೈನ್ಸ್ ಏನಿದೆ, ಆತನ ಜನಕನ ಕಥೆನೂ ಹಾಗೆ ಒಂದಿದೆ. ಆತ ಹಾಗೆ ಏನಿಲ್ಲ, ಅಮೋಘವಾದ ಕಥೆ ಆತಂದು. ಸ್ಕೂಲಲ್ಲಿ ಒಂದು ಮ್ಯಾಗ್ಝೈನ್ ತಂದಿರ್ತಾನೆ. ಆ ಮ್ಯಾಗ್ಝೈನ್ಗೆ ಏನು ಮಾಡ್ತಿರ್ತಾನೆ ಗೊತ್ತಾ, ಈಸ್ ಸಚ್ ಎ ಇಂಟೆಲಿಜೆಂಟ್ ಚಾಪ್, ಐ ಅಡೋರ್ ಹಿಮ್ ಫಾರ್ ದಟ್. ಏನು ಗೊತ್ತಾ, ಮ್ಯಾಗ್ಝೈನ್ ಬರ್ತಾ ಇರುತ್ತೆ, ಎಷ್ಟಾದ್ರೂ ₹1 ಲಾಭ ಇಲ್ಲ, ನಷ್ಟನೂ ಇಲ್ಲ, ಹಂಗಂಗೆ ಹೋಗ್ತಾಯಿದೆ. ಏನು ಮಾಡೋದು? ಸೊ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಹೆಂಗೆ ನೋಡಿ, ಅವನು ಆವಾಗ 15-14 ವರ್ಷದ ಹುಡುಗ, ಸ್ಕೂಲ್ ಮ್ಯಾಗ್ಝೈನ್ಗೆ. ಸೊ ಅವನೇನು ಮಾಡ್ತಾನೆ, ಫೋನ್ ಮಾಡಿಬಿಟ್ಟು ಯಾವುದೋ ಸಂಸ್ಥೆಗೆ ಹೇಳ್ತಾನೆ, ಅವ್ರ ವಿರೋಧಿ ಸಂಸ್ಥೆ ನನಗೆ ಅಡ್ವರ್ಟೈಸ್ ಹೆಸರು ಹೇಳ್ಬಿಟ್ಟು ಅವ್ರು ಅಡ್ವರ್ಟೈಸ್ ಕೊಟ್ಬಿಟ್ಟಿದ್ದಾರೆ, ಹಿಂದ್ಗಡೆದು ಫುಲ್ ಪೇಜು, ನೀವು ನನಗೆ ಇಷ್ಟು ಕೊಡೋದಾರೆ ನಿಮ್ದನ್ನ ಹಾಕ್ತೀನಿ, ಅವ್ರದ್ದು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳೋದು. ಅವ್ರು ಕೊಟ್ಟೇ ಇರಲ್ಲ. ಸೊ ಆ ಥರ ಮಾಡ್ತಿರ್ತಾನೆ. ಆಮೇಲೆ ಅವನ ಹತ್ರ ವಿಸಿಟಿಂಗ್ ಕಾರ್ಡ್ ಇರಲ್ಲ, ಏನು ಒಂದು ಆಫೀಸ್ ಇಲ್ಲ, ಏನಿಲ್ಲ, ಸ್ಕೂಲ್ ಮ್ಯಾಗ್ಝೈನ್ ನಡೆಸಿದ್ದಾನೆ. ಸೊ ಒಂದಿನ ಅಚಾನಕ್ ಆಗಿ ಏನು ಮಾಡ್ತಾನೆ, ಅವ್ರದ್ದು ಫೋನ್ ವರ್ಕ್ ಆಗ್ತಿರಲ್ಲ, ಸ್ಕೂಲ್ದು ಕಾಯಿನ್ ಬೂತ್ಗೆ ಹಾಕ್ತಾನೆ. ಆ ಕಾಯಿನು ಒಳಗಡೆ ಹೋಗ್ಬಿಡುತ್ತೆ, ಕನೆಕ್ಟ್ ಆಗೋದಿಲ್ಲ. ಸೊ ಅವನೇನು ಮಾಡ್ತಾನೆ, ಇದಕ್ಕೆ ಎಕ್ಸ್ಚೇಂಜಿಗೆ ಫೋನ್ ಮಾಡ್ತಾನೆ. ಈ ಥರ ನಾನು ₹1 ಹಾಕಿದೆ, ಅದು ವರ್ಕ್ ಆಗ್ತಾ ಇಲ್ಲ, ಈಗ ನಾನು ₹1 ಹೋಗ್ಬಿಡ್ತಲ್ಲ, ಏನು ಮಾಡೋದು ಅಂತಾನೆ. ಅವಾಗ ಅಲ್ಲಿ ಆಪ್ರೇಟರ್ ಹೇಳ್ತಾನೆ, ಇಟ್ಸ್ ಓಕೆ, ಟೆಲ್ ಮಿ ದ ನಂಬರ್, ಐ ವಿಲ್ ಕನೆಕ್ಟ್ ಯು ಅಂತ ಹೇಳ್ತಾನೆ. ಸೊ ಇವ್ ನಂಬರ್ ಹೇಳ್ತಾನೆ. ಆಪ್ರೇಟ್ರು ಒತ್ಬಿಟ್ಟು ಅವ್ರಿಗೆ ಹೇಳ್ತಾನೆ, ಸರ್ ರಿಚರ್ಡ್ ಬ್ರಾನ್ಸನ್ ಆನ್ ದ ಲೈನ್ ಸರ್, ಪ್ಲೀಸ್ ಟಾಕ್ ಅಂತ ಹೇಳ್ಬಿಟ್ಟು ಅವ್ನು ಇಟ್ಬಿಡ್ತಾನೆ. ಯಾರು ಅವನು ಆಪ್ರೇಟ್ರು. ಇವನು ಮಾಡ್ಬಿಟ್ಟು ಹಲೋ ಅಂತ ಅಂದ್ಬಿಟ್ಟು ಇವನು ಮಾತಾಡ್ತಾನೆ, ಆಸ್ ಇಫ್ ಈಸ್ ನನ್ನ ರಿಸೆಪ್ಷನಿಸ್ಟ್ ಪಿ ಏನೋ ಯಾರೋ ಅನ್ನೋ ಥರ. ಆ ಟೆಕ್ನಿಕ್ ಕಂಡು ಹಿಡ್ಕೊಂಡು ಪ್ರತಿ ಸರಿ ಅವನು ನನ್ನ ಕಾಯಿನ ಹೋಯ್ತು ಅಂತ ಹೇಳಿ, ನೋಡಿ ಆಫೀಸ್ ಇಲ್ಲ, ಪಿ ಎ ಇಲ್ಲ, ಯಾರಿಗೂ ಸಂಬಳ ಕೊಡ್ತಿಲ್ಲ, ಹಿ ಯೂಸಸ್ ದಟ್. ಅಲ್ಲಿಗೆ ಹೋಗ್ತಾನೆ. ಏರ್ಲೈನ್ಸ್ ಶುರು ಮಾಡಿದ್ದು ಅದೇ ಇನ್ನೊಂದು ಅಮೋಘ ಕತೆ. ಅದನ್ನ ಪುಸ್ತಕದಲ್ಲಿ ಓದಿ. ಎಸ್, ಸೊ ಆ ಥರ ಸುಮಾರು 10-100 ಕಥೆಗಳು ಈ ಪುಸ್ತಕದಲ್ಲಿದೆ. ಇದನ್ನು ದಯವಿಟ್ಟು ನೀವು ಕೊಂಡು ಓದಿ. ಸಾವರ್ಣ ಪಬ್ಲಿಕೇಶನ್ ಪಬ್ಲಿಷ್ ಮಾಡಿರುವಂಥದ್ದು. ನಾನು ಈಗಾಗಲೇ ಹೇಳಿರೋ ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಮಗೆ ಮೊದಲನೇದಾಗಿ ಪುಸ್ತಕವನ್ನು ಬರೆದಿರೋದಕ್ಕೆ, ಕೊಟ್ಟಿರೋದಕ್ಕೆ ಮತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ರಂಗಸ್ವಾಮಿಯವ್ರ ಎಲ್ಲ ಪುಸ್ತಕಗಳನ್ನ ನೀವು ಓದಬೇಕು. ಯಾಕೆಂದರೆ ಖಂಡಿತ ನಮ್ಮ ಬದುಕಿಗೆ ಒಂದು ಹೊಸ ದಾರಿ ತೋರಿಸುವಂಥ ಮತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂಥ, ನಾವು ಪ್ರಯತ್ನ ಯಾವ ನಿಟ್ಟಿನಲ್ಲಿ ಮಾಡಬೇಕಂತ ತೋರಿಸುವಂಥ ಪುಸ್ತಕಗಳು. ಸೊ ಅದರ ಸರಣಿಯಲ್ಲಿ ಈ ಪುಸ್ತಕ ಕೂಡ ಸೇರಿದೆ. ಪ್ರಯತ್ನವೇ ಪರಮಾತ್ಮ, ನಾನೆಂದಿಗೂ ಸೋಲುವುದಿಲ್ಲ, ಸೋತರದು ನಾನಲ್ಲ. ಈ ಪುಸ್ತಕನ ಓದಿ ಮತ್ತು ನಿಮ್ಮ ಕಮೆಂಟ್, ನೀವು ಓದಿದ ಮೇಲೆ ನಿಮಗೆ ಏನು ಅನ್ನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಹೊಸ ಪುಸ್ತಕ ಕಾರ್ಯಕ್ರಮ. ನಮಸ್ಕಾರ.